ಫ್ರೆಂಡ್ಸ್, ಇವಾಗ ನಾವು ಎಕ್ಸೆಲ್ ಸಾಫ್ಟ್ವೇರ್ಗೆ ಬರ್ತಾ ಇದ್ವಿ. ಸೊ ಈ ಎಕ್ಸೆಲ್ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವೀಗ ನೋಡೋಣ. ಸೊ ಇಲ್ಲಿ ನಿಮಗೆ ಫಸ್ಟ್ ಬಂದುಬಿಟ್ಟು ಎಕ್ಸೆಲಲ್ಲಿ ಕ್ರಿಯೇಟ್ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಇದೆ. ಸೊ ಅದ್ರ ಕೆಳಗಡೆ ಮತ್ತೆ ನೀವು ನೋಡ್ಬೋದು ಕ್ರಿಯೇಟ್ ವಿತ್ ಟೆಂಪ್ಲೇಟ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ರೆಕಮೆಂಡೆಡ್ ಈ ರೀತಿ ಇದೆ, ಬಜೆಟ್ಸ್ ಇದೆ, ಲಿಸ್ಟ್ ಇದೆ, ಈ ಥರ ಡಿಫ್ರೆಂಟ್ ಇದೆ. ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಟು ಡೂ ಲಿಸ್ಟ್ ಈ ರೀತಿ ಇದೆ. ಬಜೆಟ್ಸ್ ಮೇಲೆ ಕ್ಲಿಕ್ ಕೊಟ್ಟಾಗ ಮಂತ್ಲಿ ಬಜೆಟ್, ಹೋಮ್ ಲೋನ್ ಕಂಪ್ಯಾರಿಷನ್, ಹೋಮ್ ಈ ರೀತಿ ಇದೆ. ಲಿಸ್ಟ್ ಅಂದಾಗ ಇನ್ವೆಂಟರಿ ಲಿಸ್ಟು, ಪ್ರಾಜೆಕ್ಟ್ ಟು ಡೂ ಲಿಸ್ಟ್ ಈ ರೀತಿ. ಕ್ಯಾಲೆಂಡರ್ ಅಂದಾಗ ಕ್ಯಾಲೆಂಡರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಲೆಂಡರ್ಸ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಜಸ್ಟ್ ಕ್ಲಿಕ್ ಕೊಟ್ಟು ಓಪನ್ ಮಾಡಿ ಓಪನ್ ಆಗಿಬಿಡುತ್ತೆ. ಶೆಡ್ಯೂಲ್ ಇದೆ, ಇನ್ವಾಯ್ಸಸ್ ಇದೆ. ಇನ್ವಾಯ್ಸಲ್ಲಿ ಅಂದರೆ ಇನ್ವಾಯ್ಸ್ ಅಂದರೆ ಒಂದು ಕಂಪನಿ ಬಿಲ್ಲು, ಹೌಸ್ ಹೋಲ್ಡ್ ಅಂದರೆ ಮನೆಯದು ಎಷ್ಟು ಎಕ್ಸ್ಪೆನ್ಸ್ ಆಯಿತು, ಜನವರಿಗೆ ಎಷ್ಟಾಯಿತು, ಫೆಬ್ರವರಿಗೆ ಎಷ್ಟಾಯಿತು, ಮಾರ್ಚ್ಗೆ ಎಷ್ಟಾಯಿತು, ಪ್ರತಿಯೊಂದು ಈ ರೀತಿ ಇದೆ. ಸೊ ಇದು ಏನಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವು ಏನು ವರ್ಡ್ ಎಂಡ್ ಮಾಡಿದಾಗ ನಾವು ಟೆಂಪ್ಲೇಟ್ ಅಂತ ನೋಡಿದ್ವಲ್ಲ, ಅದೇ ಇದು. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಒಂದು ಜಸ್ಟ್ ಒಂದು ಐಡಿಯಾ ಬಂದಿರುತ್ತೆ ಈ ಎಕ್ಸೆಲ್ ಅನ್ನೋದು ಎದಕ್ಕೆ ಯೂಸ್ ಮಾಡ್ತಾರೆ ಅಂತ. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ. ಜಸ್ಟ್ ಅಂದರೆ ನಿಮಗೆ ಟೆಂಪ್ಲೇಟ್ ಬೇಕಾದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಕೊಡಿ, ಟೆಂಪ್ಲೇಟ್ ಓಪನ್ ಆಗುತ್ತೆ. ನಿಮಗೆ ಬೇಡ ಅಂದಾಗ ಜಸ್ಟ್ ಹೊಸ್ದಾಗಿ ಮಾಡಬೇಕಾದ್ರೆ ಕ್ರಿಯೇಟ್ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂದರೆ ಕ್ರಿಯೇಟ್ ಬ್ಲ್ಯಾಂಕ್ ವರ್ಕ್ ಬುಕ್ ಇದಕ್ಕೆ ಕ್ಲಿಕ್ ಕೊಟ್ಟಾಗ ಒಂದು ಬ್ಲ್ಯಾಂಕ್ ವರ್ಕ್ ಬುಕ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇಲ್ಲಿ ಬ್ಲ್ಯಾಂಕ್ ವರ್ಕ್ ಬುಕ್. ಸೊ ಇಲ್ಲಿ ಬೇರೆ ಥರ ಇದೆ. ಅಂದರೆ ನೀವು ಆಲ್ರೆಡಿ ಈ ಮುಂಚೆ ವರ್ಡ್ ಯೂಸ್ ಮಾಡಿದ್ರಿ, ವರ್ಡಲ್ಲಿ ಬೇರೆ ಥರ ಇತ್ತು, ಇಲ್ಲೇ ಒಂಥರ ಇದೆ ಅಲ್ವಾ. ಸೊ ಇಲ್ಲಿ ಬಾಕ್ಸ್ ಇದೆ, ಇಲ್ಲಿ ಕ್ಲಿಕ್ ಕೊಟ್ಟರೆ ನೋಡಿ, ಯಾವ ಕ್ಲಿಕ್ ಕೊಡ್ತೀರೋ ಅಲ್ಲಿ ಬಾಕ್ಸ್ ಮೇಲೆ ನಿಮ್ಮ ಕರ್ಸರ್ ಹೋಗುತ್ತೆ. ಸೊ ಇಲ್ಲಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಇದು, ಈ ಎಕ್ಸೆಲಲ್ಲಿ ಸೇಮ್ ಆಪ್ಷನ್ಸ್ ಇರುತ್ತೆ. ಆಲ್ಮೋಸ್ಟ್ 80% ಸೇಮ್ ಆಪ್ಷನ್ ಇದೆ. ಏನು MS ವರ್ಡಲ್ಲಿ ನೀವು ಯೂಸ್ ಮಾಡ್ರೋ ಅದೇ ಆಪ್ಷನ್ ಇಲ್ಲಿದೆ. ಬಟ್ ಇಲ್ಲಿ ಪೇಜ್ ಬೇರೆ ಥರ ಇದೆ. ಅಲ್ಲಿ ಬ್ಲ್ಯಾಂಕ್ ಪೇಜ್ ಇತ್ತು, ಅಂದರೆ A4 ಶೀಟ್ ಥರ ಇತ್ತು. ಇಲ್ಲಿ ನಿಮಗೆ ಬಾಕ್ಸಸ್ ಟೈಪ್ ಬಂದಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಇವಾಗ ನೀವು ನೋಡ್ಬೋದು ಎಕ್ಸೆಲ್ ABCDEFGH ಈ ರೀತಿ ಝೆಡ್ವರೆಗೂ ಇರುತ್ತೆ. ಸೊ ಝೆಡ್ ಆದಮೇಲೆ ನಿಮಗೆ ಗೊತ್ತಿರೋದು ಅಷ್ಟೇ. ಝೆಡ್ ಅಂದರೆ ಝೆಡ್ಗೆ ಎಂಡ್ ಆಗುತ್ತೆ. ನಾವು ನಾರ್ಮಲ್ ಸ್ಕೂಲಲ್ಲಿ ಓದಿರೋದು. ಸೊ ಈ ಎಕ್ಸೆಲಲ್ಲಿ ಇನ್ನೂ ಕಂಟಿನ್ಯೂಷನ್ ಆಗಬೇಕಲ್ವ. ಸೊ ಅದಕ್ಕೆ ಝೆಡ್ ಎಂಡ್ ಆದಮೇಲೆ ನಿಮಗೆ AA, AB, AC ಈ ರೀತಿ ಬರ್ತಾನೆ ಇರುತ್ತೆ. ಆಮೇಲೆ AZ ಆದಮೇಲೆ ಮತ್ತೆ BA, BB, BC ಈ ರೀತಿ ಮೂವ್ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ನಂಬರ್ಸ್ ಇದೆ. 1 2 3 4 5 6 7 8 9 10 ಅಂದರೆ ಈ ರೀತಿ ನಂಬರ್ಸ್ ಇದೆ. ಸೊ ಇದು ನಿಮ್ಮ ವರ್ಕ್ಶೀಟ್ ಈ ರೀತಿ ಇರುತ್ತೆ ಎಕ್ಸೆಲಲ್ಲಿ. ವರ್ಡಲ್ಲಿ ಬೇರೆ, ಇದರಲ್ಲಿ ಬೇರೆ. ಸೊ ಇಲ್ಲಿ ನಾನು ಏನು ಈ ಮುಂಚೆ ನಾನು ವರ್ಡಲ್ಲಿ ಹೇಳಿದ್ದೀನೋ ಅದೆಲ್ಲ ನಾನು ಎಕ್ಸೆಲಲ್ಲಿ ಹೇಳೋದಿಲ್ಲ, ಯಾಕಂದರೆ ಅದೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ಶೀಟ್ ಅಂತ ಇದೆ, ಶೀಟ್. ಸೊ ಶೀಟಲ್ಲಿ ನೀವು ನೇಮ್ ಚೇಂಜ್ ಮಾಡ್ಕೊಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ನೇಮ್ ಚೇಂಜ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಅದ್ರ ಮೇಲೆ ಒಂದು ರೈಟ್ ಕ್ಲಿಕ್ ಕೊಡಿ. ರೈಟ್ ಕ್ಲಿಕ್ ಕೊಟ್ಟಾಗ ರಿನೇಮ್ ಅಂತ ಇರುತ್ತೆ ಶೀಟು. ಅಲ್ಲಿ ಯಾವ ಥರ ನೇಮ್ ಬೇಕೋ ಆ ಥರ ನೇಮ್ ಕೊಟ್ಕೊಬೋದು. ಇನ್ ಕೇಸ್ ನಿಮಗೆ ಇನ್ನೊಂದು ಜಾಸ್ತಿ ಶೀಟ್ ಬೇಕಂದರೆ ಅದನ್ನು ತೊಗೊಬೋದು. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಜಸ್ಟ್ ನಿಮಗೆ ಇನ್ನೂ ಸ್ವಲ್ಪ ವಿಷಯಗಳನ್ನ ಹೇಳಬೇಕು. ಸೊ ಕೀಬೋರ್ಡ್ ಇವಾಗ ABCD ಆಯಿತು, Z ಆಯಿತು, Z ಆದಮೇಲೆ AA ಸ್ಟಾರ್ಟ್ ಆಯಿತು, ಆ AZ ಆಯಿತು, BA ಸ್ಟಾರ್ಟ್ ಆಯಿತು. ಸೊ ಆ ರೀತಿ ಎಲ್ಲಿವರೆಗೂ ಇದೆ ಅಂತ ನಾನು ನೋಡಬೇಕು ಅಂದರೆ ಜಸ್ಟ್ ಕಂಟ್ರೋಲ್ ಅಂತ ಆಪ್ಷನ್ ಇದೆ. ಇದು ಆ್ಯರೋ ಮಾರ್ಕು, ಅಪ್ಪು ಡೌನು ರೈಟು ಲೆಫ್ಟ್ ಆ್ಯರೋ ಮಾರ್ಕು. ಜಸ್ಟ್ ಕಂಟ್ರೋಲ್ ಮೇಲೆ ಕ್ಲಿಕ್ ಕೊಡ್ತೀನಿ, ರೈಟ್ ಆ್ಯರೋ ಮಾರ್ಕ್ ಕೊಡ್ತೀನಿ. ಆವಾಗ ನೀವು ನೋಡ್ಬೋದು XFDವರೆಗೂ ಇದೆ ಈ ಕಡೆ. ಮತ್ತು ನಾನು ಲೆಫ್ಟಿಗೆ ಬರ್ಬೇಕಾದ್ರೆ ಕಂಟ್ರೋಲ್ ಇಟ್ಕೊಳ್ಳಿ, ಲೆಫ್ಟ್ ಕೊಡಿ, ನೋಡಿ ಇಲ್ಲಿವರೆಗೂ ಇದೆ. ಅದೇ ನನಗೆ ಡೌನ್ವರೆಗೂ ಗೊತ್ತಾಗಬೇಕು ಅಂದರೆ ಜಸ್ಟ್ ಕಂಟ್ರೋಲ್ ಮೇಲೆ ಕ್ಲಿಕ್ ಕೊಡಿ, ಡೌನ್ ಆ್ಯರೋ ಮಾರ್ಕ್ ಕ್ಲಿಕ್ ಕೊಡಿ. ಇಷ್ಟಿದೆ ಅಂದರೆ 1 2 3 4 ಇತ್ತಲ್ಲ, ಅದು ಇಷ್ಟಿದೆ. ಯೂನಿಟ್, ಟೆನ್ಸ್, 100, 1000, 10,000, ಲ್ಯಾಕ್, 10 ಲ್ಯಾಕ್, 10,48,576ವರೆಗೂ ನಿಮಗೆ ಪೇಜಸ್ ಇದೆ. ಸೊ ನಾನು ಮತ್ತೆ ಕ್ಲಿಕ್ ಕೊಟ್ಟರೆ ಮೇಲೆ ಬರುತ್ತೆ. ಸೊ ಈ ರೀತಿ ಇದೆ. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ನಾರ್ಮಲಾಗಿ ಗೊತ್ತಾಯ್ತು ಅಂದರೆ ಅಷ್ಟು ಖಾಲಿ ಆಗೋಕ್ಕೆ ಚಾನ್ಸೇ ಇಲ್ಲ. ಇನ್ ಕೇಸ್ ಖಾಲಿ ಆದರೆ
ಇನ್ನೊಂದು ಶೀಟ್ನ ನೀವು ಕ್ರಿಯೇಟ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಈ ರೀತಿ ಮಾಡ್ಕೊಬೋದು ಇದನ್ನು. ಅಂದರೆ ಫಸ್ಟ್ ಇಯರ್ 2026ಗೆ ಇಷ್ಟು, 2027ಗೆ ಇಷ್ಟು, ಈ ರೀತಿ. ಅಂದರೆ ದೊಡ್ಡ ದೊಡ್ಡ ಕಂಪನೀಸಲ್ಲಿ, ಕಾಲೇಜಸ್ಸು, ಸ್ಕೂಲ್ಸಲ್ಲೆಲ್ಲ ಖಾಲಿ ಆಗುತ್ತೆ ಪೇಜು. ಬಟ್ ನಾರ್ಮಲ್ ಈ ಥರ ಪರ್ಸ್ನಲ್ ಪೀಪಲ್ಗೆ, ಸಿಂಗಲ್ ಇರೋಗೆ ಈ ರೀತಿ ಖಾಲಿ ಆಗೋದಿಲ್ಲ. ಸೊ ನೆಕ್ಸ್ಟ್ ಶೀಟ್ ಬೇಕಾದ್ರೆ ಜಸ್ಟ್ ಇಲ್ಲಿ ಪ್ಲಸ್ ಅಂತ ಇದೆ, ಪ್ಲಸ್ ಮೇಲೆ ಕ್ಲಿಕ್ ಕೊಡಿ, ಇನ್ನೊಂದು ಶೀಟ್ ಓಪನ್ ಆಗುತ್ತೆ. ಮತ್ತೆ ನಿಮಗೆ ಬೇಕಂದ್ಕೊಳ್ಳಿ, ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಕೊಡಿ, ಇನ್ನೊಂದು ಶೀಟ್ ಓಪನ್ ಆಗುತ್ತೆ. ಆ ರೀತಿ ನಿಮಗೆ ಎಷ್ಟು ಬೇಕೋ ಆ ಶೀಟ್ ಓಪನ್ ಮಾಡ್ಕೊಬೋದು. ನಿಮಗೆ ಶೀಟ್ ಬೇಡ ಅಂದರೆ ಜಸ್ಟ್ ಇಲ್ಲಿಗೆ ಹೋಗಿ ರೈಟ್ ಕ್ಲಿಕ್ ಕೊಡಿ, ರೈಟ್ ಕ್ಲಿಕ್ ಕೊಟ್ಬಿಟ್ಟು ಡಿಲೀಟ್ ಅಂತ ಕೊಡಿ. ಓಕೆ ಅಂತ ಕೊಟ್ಟರೆ ಡಿಲೀಟ್ ಆಗಿಬಿಡುತ್ತೆ. ನಿಮಗೆ ಇವಾಗ ಗೊತ್ತಾಯಿತು. ಸೊ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಈ ಸಾಫ್ಟ್ವೇರ್ ಕ್ಯಾಲ್ಕುಲೇಟರ್ ಥರ ಯೂಸ್ ಮಾಡ್ತಾರೆ. ಈ ಸಾಫ್ಟ್ವೇರ್ನ ಯೂಸ್ ಮಾಡಿದ್ರೆ ಕ್ಯಾಲ್ಕುಲೇಟರ್ ರೀತಿ. ಇಲ್ಲಿ ನಾನೀಗ ಫಸ್ಟ್ ಏನು ಮಾಡ್ತೀನಿ, ಏನಾದ್ರು ಟೈಪ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ABCDFGHIJKLMNO ಈ ರೀತಿ ಇದೆ. ಸೊ ಈಗ ನಾನು ABCDEFGHIJKLMNOP ಅಂತ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಬೇಕಂತಲೇ ಎನ್ನ ಮಿಸ್ ಮಾಡಿದ್ದೀನಿ. ಎಮ್ ಆದಮೇಲೆ ಎನ್ ಬರಬೇಕು, ಮಿಸ್ ಮಾಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಕೊಟ್ಟರೆ ನಾನು ಹೆಂಗೆ ಈ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ, ಇಲ್ಲಿ ಕ್ಲಿಕ್ ಕೊಟ್ಟರೆ ಇಲ್ಲಿ ಟೈಪ್ ಮಾಡ್ಬೋದು, ಇಲ್ಲಿ ಕ್ಲಿಕ್ ಕೊಟ್ಟರೆ ಇಲ್ಲಿ ಟೈಪ್ ಮಾಡ್ಬೋದು. ಈ ರೀತಿ ಗೊತ್ತಾಗ್ತದಲ್ಲ, ಎಲ್ಲಿ ಬೇಕೋ ಈ ರೀತಿ ಟೈಪ್ ಮಾಡ್ಕೊಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಎಮ್ ಆದಮೇಲೆ ಎನ್ ಬರಬೇಕು. ಸೊ ನಾನು ಚೇಂಜ್ ಮಾಡ್ಬೇಕು ಅಂದ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಎನ್ ಅಂತ ಕೊಡ್ತೀನಿ ಅಂದ್ಕೊಳ್ಳಿ, ಫುಲ್ ಎರೇಸ್ ಆಗಿಬಿಡುತ್ತೆ. ಗೊತ್ತಲ್ವ, ಫುಲ್ ಎರೇಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನೀಗ ಮತ್ತೆ ಹಳೇದು ಹೋಗ್ಬೇಕಂದ್ರೆ ಏನು ಮಾಡ್ತೀನಿ, ಆಲ್ರೆಡಿ ನಿಮಗೆ MS Wordಲ್ಲಿ ಗೊತ್ತಿರುತ್ತೆ. ಅಂಡು ಕೊಡ್ತೀನಿ, ಅಂಡು ಕ್ಲಿಕ್ ಕೊಟ್ಟರೆ ನಾನು ಹಳೇದು ಹೇಗಿತ್ತು ಹಾಗೆ ಬರುತ್ತೆ. ಸೊ ಇಲ್ಲಿ ಇನ್ನೊಂದು ಥರ ಯಾವ ಥರ ಮಾಡ್ಬೋದು ಅಂದರೆ ಡಬಲ್ ಕ್ಲಿಕ್ ಕೊಟ್ಟು ಮಾಡ್ಬೋದು, ಡಬಲ್ ಕ್ಲಿಕ್ ಕೊಟ್ಟು ಮಾಡ್ಬೋದು. ಇಲ್ಲಾಂದರೆ ಬೆಸ್ಟ್ ಆಪ್ಷನ್ ಏನು ಅಂದರೆ ಜಸ್ಟ್ ಇದ್ರ ಮೇಲೆ ಒಂದು ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾಗ ನಿಮಗೆ ಇಲ್ಲಿ ಮೇಲೆ ಒಂದು ಬಾಕ್ಸ್ ಬಂದಿದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ನೀವು ಈಸಿಯಾಗಿ ಆ್ಯಡ್ ಮಾಡ್ಕೊಬೋದು. ಎಮ್ ಪಕ್ಕ ಒಂದು ಕ್ಲಿಕ್ ಕೊಡಿ, ಕರ್ಸರ್ ಇಲ್ಲಿ ಇಕ್ತೀರಾ, ಎನ್ ಅಂತ ಪ್ರೆಸ್ ಮಾಡಿ. ನೀವು ಇಲ್ಲಿ ಏನೇ ಟೈಪ್ ಮಾಡಿದ್ರು ಕೆಳನೂ ಟೈಪ್ ಆಗುತ್ತೆ. ನೋಡಿ ಈ ರೀತಿ ಆಯಿತು. ಜಸ್ಟ್ ಆಚೆ ಎಲ್ಲಾದರೂ ಒಂದು ಕಡೆ, ಇಲ್ಲೇ ಅಂತಲ್ಲ ಎಲ್ಲಾದರೂ ಒಂದು ಕಡೆ ಕರ್ಸರ್ ಇಟ್ಬಿಟ್ರೆ ಮುಗೀತು. ಎನ್ ಮಿಸ್ ಆಗಿತ್ತು, ನಾವು ಎನ್ನ ಈಗ ಆ್ಯಡ್ ಮಾಡಿದ್ರಿ, ಗೊತ್ತಾಯ್ತಲ್ಲ. ಸೊ ABCDFGHIJKLMNOP. ಸೊ ಈ ರೀತಿ ವರ್ಕ್ ಆಗುತ್ತೆ. ಸೊ ಇವಾಗ ಇದು ಬೇಡ ಅಂದ್ಕೊಳ್ಳಿ, ಜಸ್ಟ್ ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟು ನಿಮ್ಮ ಮೌಸಲ್ಲಿ ಅಂದರೆ ಕೀಬೋರ್ಡಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ, ಡಿಲೀಟ್ ಮೇಲೆ ಕ್ಲಿಕ್ ಕೊಟ್ಟರೆ ಡಿಲೀಟ್ ಆಗಿಬಿಡುತ್ತೆ. ಆವಾಗ ನೀವು ನೋಡ್ಬೋದು ಇದೇ ಒಂದು ಸೈಜ್ ಇದೆ, ಇದೇ ಒಂದು ಸೈಜ್ ಇದೆ, ಈ ರೀತಿ ಇದೆ. ನೀವು ಸೈಜ್ ನಾರ್ಮಲಾಗೆ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿಗೆ ಹೋಗ್ತೀರಾ. ಇಲ್ಲಿಗೆ ಹೋಗ್ಬಿಟ್ಟು ಅಂದರೆ ನೋಡಿ ಇಲ್ಲಿದ್ದ ಕರ್ಸರ್ ಒಂಥರ ಇರುತ್ತೆ, ಕಾಣಿಸ್ತಾ ಇದೆಯಲ್ಲ, ಅದೇ ನೀವು ಮೇಲೆ ಹೋದಾಗ ಕರ್ಸರ್ ಚೇಂಜ್ ಆಗುತ್ತೆ. ಚೇಂಜ್ ಆಯ್ತಲ್ವ, ಅವಾಗ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟು ಲೆಫ್ಟ್ ಈ ರೀತಿ ಹಂಗೆ ಕ್ಲಿಕ್ ಬಿಡೋಕ್ಕೆ ಹೋಗ್ಬಿಡಿ, ಹಂಗೆ ಲೆಫ್ಟ್ ಕೊಡಿ, ಈ ರೀತಿ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಬೋದು. ನೀವು ಅದನ್ನು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು, ಅದು ನಿಮ್ಮ ಇಷ್ಟ. ಅದು ಏನೂ ಪ್ರಾಬ್ಲಮ್ ಕೊಡೋಲ್ಲ. ಅದು ಎಷ್ಟೇ ದೊಡ್ಡದಿರಲಿ ಬಾಕ್ಸಸ್ಸು ಏನು ಪ್ರಾಬ್ಲಮ್ ಇರಲ್ಲ. ಸೊ ಇವಾಗ ನಿಮಗೆ ಇದ್ರ ಬಗ್ಗೆ ಬೇಸಿಕ್ಕಾಗಿ ಗೊತ್ತಾಗಿದೆ, ಬಾಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ನಿಮಗೆ ಬಾಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಎಡಿಟ್ ಮಾಡ್ಬೋದು ಅಂತ. ಸೊ ಫ್ರೆಂಡ್ಸ್, ಇವಾಗ ಇದರಲ್ಲಿ ನಾನು 1 ಅಂತ ಟೈಪ್ ಮಾಡ್ತೀನಿ. 1 2 ಈ ರೀತಿ ಟೈಪ್ ಮಾಡ್ತೀನಿ. ಟೈಪ್ ಮಾಡಿ ಡ್ರ್ಯಾಗ್ ಮಾಡ್ಕೊತೀನಿ. ನೋಡಿ ಈ ರೀತಿ 1ಇಂದ 10 ಬಂದುಬಿಡ್ತು. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಹೇಗೆ ಅಂತ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ. ಸೊ ಜಸ್ಟ್ ನಿಮ್ಗೆ ಹೇಳಿದೆ ಕ್ಯಾಲ್ಕುಲೇಟರ್ ಥರ ತುಂಬ ಈಸಿಯಾಗಿ ಟೈಪ್ ಮಾಡ್ಕೊಬೋದು, ಕ್ಯಾಲ್ಕುಲೇಟರ್ ಥರ. ಸೊ ಗೊತ್ತಾಯಿತು. ಇವಾಗ 1ಇಂದ 10 ಈಸಿಯಾಗಿ ಬಂತು. ಯಾವ ರೀತಿ ಅಂತ ಇವಾಗ ಕಲಿಯೋಣ ಬನ್ನಿ. ನಾವು ಇಲ್ಲೇ ಇಕ್ಬೇಕಂತ ಕರ್ಸರ್ ಏನಿಲ್ಲ, ನೀವು ಸ್ಕ್ರೀನಲ್ಲಿ ಎಲ್ಲಾದರೂ ಇಕ್ಬೋದು, ಇಲ್ಲಿ ಹಾಕ್ಬೋದು, ಮುಂದೆ ಹೋಗ್ಬೋದು, ಹಿಂದೆ ಹೋಗ್ಬೋದು, ನಿಮ್ಮ ಇಷ್ಟ. ಅದು ಎಲ್ಲಾದರೂ. ನಾನೀಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಡ್ತೀನಿ ಬಾಕ್ಸು, 1 ಅಂತ ಟೈಪ್ ಮಾಡ್ತೀನಿ. ಕೆಳಗೆ ಬಾಕ್ಸ್ ಮೇಲೆ ಒಂದು ಸತಿ ಕ್ಲಿಕ್ ಕೊಡ್ತೀನಿ, 2 ಅಂತ ಟೈಪ್ ಮಾಡ್ತೀನಿ. ಈ ಥರ ನೀವು ಮೌಸಲ್ಲೇ ಕ್ಲಿಕ್ ಕೊಡಬೇಕಂತ ಏನಿಲ್ಲ. ಆ್ಯರೋ ಮಾರ್ಕು ಯೂಸ್ ಮಾಡ್ಬೋದು. ಡೌನ್ ಆ್ಯರೋ ಮಾರ್ಕ್ ಯೂಸ್ ಮಾಡಿ ಡೌನ್ ಬರುತ್ತೆ ಬಾಕ್ಸು. ರೈಟ್ ಆ್ಯರೋ ಮಾರ್ಕ್ ಯೂಸ್ ಮಾಡಿ ರೈಟ್ ಹೋಗುತ್ತೆ. ಲೆಫ್ಟ್ ಆ್ಯರೋ ಮಾರ್ಕ್ ಯೂಸ್ ಮಾಡಿ ಲೆಫ್ಟ್ ಬರುತ್ತೆ. ಅಪ್ ಆ್ಯರೋ ಮಾರ್ಕ್ ಯೂಸ್ ಮಾಡಿ ಅಪ್ ಬರುತ್ತೆ. ಸೊ ಈ ರೀತಿ ಏನಾದರೂ ಮಾಡ್ಬೋದು. ಇವಾಗ ನಾನು 1 2 3 ಟೈಪ್ ಮಾಡೋಕ್ಕೆ ಏನು ಮಾಡ್ತೀನಿ ಅಂದರೆ, ನೀವು ನೋಡ್ಬೋದು ನಾನು 1 ಟೈಪ್ ಮಾಡಿದ್ದೀನಿ ಮತ್ತು 2 ಟೈಪ್ ಮಾಡಿದ್ದೀನಿ.
ಇವಾಗ ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಈ ರೀತಿ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ನಂತರ ನೀವು ನೋಡ್ಬೋದು ಯಾವ ರೀತಿ ಸೆಲೆಕ್ಟ್ ಮಾಡ್ಬೋದು. ಈಗ ಫಸ್ಟ್ ಗೊತ್ತಾಗಲ್ಲ ಅವ್ರಿಗೆ ಹೇಳ್ತೀನಿ. ಫಸ್ಟು ಇದ್ರ ಮೇಲೆ ಕ್ಲಿಕ್ ಕೊಡ್ತೀರಾ ಮೌಸಲ್ಲಿ ಕ್ಲಿಕ್ ಬಿಡೋಕ್ಕೆ ಹೋಗಬೇಡಿ, ಹಾಗೆ ಡೌನ್ ಬನ್ನಿ. ಯಾವಾಗ ಸೆಲೆಕ್ಟ್ ಆಗುತ್ತೋ ಆವಾಗ ಮೌಸ್ ಕ್ಲಿಕ್ ಬಿಡಿ. ಬಿಟ್ಟಾಗ ನೋಡಿ ಈ 1 ಮತ್ತು 2 ಅನ್ನೋದು 2 ಬಾಕ್ಸು ಸೆಲೆಕ್ಟ್ ಆಗಿದೆ. ಕರ್ಸರ್ ನಾರ್ಮಲಾಗೆ ನೋಡಿ ಪ್ಲಸ್ ಈ ರೀತಿ ಇದೆ. ಅದೇ ನೀವು ಹಂಗೆ ಮೂವ್ ಆಗ್ತಾ ಕರೆಕ್ಟ್ ಅಲ್ಲಿ ಡಾಟ್ ಕಾಣಿಸಿದೆಯಲ್ಲ, ಡಾಟ್ ಹತ್ರ ಹೋದಾಗ ಪ್ಲಸ್ ಚೇಂಜ್ ಆಗುತ್ತೆ. ನೋಡಿ ಪ್ಲಸ್ ಚೇಂಜ್ ಆಯಿತು, ಬೇರೆ ಪ್ಲಸ್ ಬಂತು. ಆಚೆ ಇದ್ದಾಗ ಒಂಥರ ಪ್ಲಸ್ಸು, ಕರೆಕ್ಟ್ ಡಾಟ್ ಹತ್ರ ಹೋದಾಗ ಬೇರೆ ಪ್ಲಸ್ಸು. ಸೊ ಈಗ ಈ ಪ್ಲಸ್ ಮೇಲೆ ಕ್ಲಿಕ್ ಕೊಡಿ. ಮೌಸಲ್ಲಿ ಕ್ಲಿಕ್ ಕೊಟ್ಟು ಹಂಗೆ ಕ್ಲಿಕ್ ಬಿಡೋಕ್ಕೆ ಹೋಗಬೇಡಿ. ಮೌಸ್ನ ಹಂಗೆ ಕೆಳಗಡೆ ಮೂವ್ ಮಾಡ್ಕೊಳ್ಳಿ. ಕ್ಲಿಕ್ ಬಿಡೋಕ್ಕೆ ಹೋಗ್ಬೇಡಿ, ಹಂಗೆ ಮೂವ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟುವರೆಗೂ ಬೇಕೋ ಅಷ್ಟುವರೆಗೂ ತೊಗೊಳ್ಳಿ. ಆವಾಗ ಮೌಸ್ ಕ್ಲಿಕ್ ಬಿಟ್ಬಿಡಿ. ಆವಾಗ ನೀವು ನೋಡ್ಬೋದು 1 2 3 4 5 6 7 8 9 10 ಅಂತ ಈ ಥರ ಈಸಿಯಾಗಿ ಬಂದಿದೆ. ಸೊ ಈ ರೀತಿ ನೀವು ಈಸಿಯಾಗಿ 1 2 3 4 5 6 7 9 10 ಟೈಪ್ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ನಿಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಈಗ ನಾನು ಅದು 1 ಅಂತ ಹಾಕಿದ್ರೆ 1 2 3 4 ಬರುತ್ತಾ ಅಂತ ನಿಮ್ಗೊಂದು ಕನ್ಫ್ಯೂಷನ್ ಇರುತ್ತೆ. ಅದನ್ನು ಈಗ ಕ್ಲಿಯರ್ ಮಾಡ್ತೀನಿ. ಫ್ರೆಂಡ್ಸ್, ಈ ಎಕ್ಸೆಲ್ ಸಾಫ್ಟ್ವೇರ್ ಏನು ಮಾಡುತ್ತೆ ಅಂದರೆ ಅದಕ್ಕೆ ನಾವು ಹೇಳಬೇಕು ಇದಾದಮೇಲೆ ಇದೇ ಬರುತ್ತೆ, ಇದಾದಮೇಲೆ ಇದೇ ಬರುತ್ತೆ ಅಂತ ತಿಳಿಸ್ಬೇಕು. ಆಗ ಮಾತ್ರ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಬರೀ 1 ಅಂತ ಟೈಪ್ ಮಾಡ್ತೀನಿ ಅಂದ್ಕೊಳ್ಳಿ. 1 ಅಂತ ಟೈಪ್ ಮಾಡ್ತೀನಿ. 1 ಅಂತ ಟೈಪ್ ಮಾಡಿದಾಗ ಮತ್ತೆ ಸೇಮ್ ಅಲ್ಲಿ ಡಾಟ್ ಇದೆ, ಡಾಟ್ ಹತ್ರ ಹೋದಾಗ ಕರ್ಸರ್ ಚೇಂಜ್ ಆಗುತ್ತೆ. ಮತ್ತೆ ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿದಾಗ ಬರೀ 1 1 1 ಅಂತಲೇ ಬರುತ್ತೆ. ಆಗಲಿ ನಮಗೆ 2 3 4 ಬರೋದಿಲ್ಲ. ಯಾಕೆ ಅಂದರೆ ನಾವು ಎಕ್ಸೆಲ್ ಸಾಫ್ಟ್ವೇರ್ ಹೇಳಬೇಕು. ಇಲ್ಲಿ ನಾವು ಏನು ಹೇಳಿದ್ವಿ, ಎಕ್ಸೆಲ್ ಸಾಫ್ಟ್ವೇರ್ಗೆ 1 ಆದಮೇಲೆ 2 ಬರಬೇಕು ಅಂತ ಹೇಳಿದ್ವಿ. ಸೊ ಆಗ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಸೊ 2 ಆದಮೇಲೆ 3 ಬರಬೇಕು, 3 ಆದಮೇಲೆ 4 ಬರಬೇಕು ಅಂತ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದೇ ಇಲ್ಲಿ ನಿಮಗೆ ಆ ರೀತಿ ನಡೆದಿಲ್ಲ. ಸೊ 1 ಅಂತ ಆಗಿರೋ ಕಾರಣ ಅದು ಕನ್ಫ್ಯೂಸ್ ಆಗುತ್ತೆ. ಸೊ 1 ಅಂದರೆ ನಾನು ನೆಕ್ಸ್ಟ್ 1 ಬೇಕೇನೋ ಅಂತ 1 ಹೇಳ್ಕೊಂಬರುತ್ತೆ ಆ ರೀತಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 2 1s ಟೇಬಲ್ಸ್ ಅಂದ್ಕೊಳ್ಳಿ. 2 ಆದಮೇಲೆ 2 1s 2, 2 2s 4 ಈ ರೀತಿ. ಸೊ ಅದಕ್ಕೆ ನಾನು ಹೇಳ್ತೀನಿ ಸಿಸ್ಟಮ್ಗೆ 2 ಬೇಕು ಫಸ್ಟ್, ಆಮೇಲೆ 4 ಬೇಕು ಅಂತ 2 ಆನ್ಸರ್ ಕೊಟ್ಟರೆ ಸಾಕು. ಜಸ್ಟ್ ಮತ್ತೆ ಅದೇ ಥರ ಸೆಲೆಕ್ಟ್ ಮಾಡ್ತೀರಾ, ಅಲ್ಲಿ ಹೋಗ್ತೀರಾ, ನಿಮಗೆ ಡ್ರ್ಯಾಗ್ ಮಾಡೋದು ಗೊತ್ತಿದೆ, ಈ ರೀತಿ ಡ್ರ್ಯಾಗ್ ಮಾಡ್ತೀರಾ. ಗೊತ್ತಾಯ್ತಲ್ವ? 2 1s 2, 2 2s 4, 2 3s 6, 2 4s 8 ನೋಡಿ ಈ ರೀತಿ ಕಂಪ್ಲೀಟಾಗಿ ನಿಮಗೆ ಬಂದಿದೆ. ಇದೊಂದೇ ಅಲ್ಲ, ನೀವು ಎಷ್ಟೇ ಟಫ್ ಇರಲಿ ಅದು ನಾನು ಸಹ ಇದು ಸಾಲ್ವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 44 1s 44 2s 44 plus 44 88. ಸೊ ಈ ರೀತಿ ಮಾಡ್ತೀರಾ. ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಹೀಗೆ ಹೇಳಿದ್ದೀರ. ಗೊತ್ತಾಯ್ತಲ್ವ? 44 1s 44 5 2, 44 2s 88, 44 3s 132. ಈ ರೀತಿ ನೀವು ಇನ್ನೂ ಟಫಸ್ಟ್ ಕ್ವಶನ್ ಕೇಳಿ, 1 lakh ಚಿಲ್ಲರೆ, 2 lakh ಚಿಲ್ಲರೆ, 3 lakh ಚಿಲ್ಲರೆ, ಈಸಿಯಾಗಿ ಅದು ನಿಮಗೆ ಆನ್ಸರ್ಸ್ ಹೇಳುತ್ತೆ ಈ ಸಾಫ್ಟ್ವೇರ್. ಸೊ ಫ್ರೆಂಡ್ಸ್, ಇವಾಗ ಸೊ ನೆಕ್ಸ್ಟು 3 1s ಅಂದರೆ ನಾನು 3 1s ಮಾಡ್ತಲ್ಲ, ಅದನ್ನು ಜಸ್ಟ್ ಹೇಳ್ತಾ ಇದ್ದೀನಿ. ಫಸ್ಟು 3 ಬರಬೇಕು, 3 ಆದಮೇಲೆ 6 ಬರಬೇಕು. ಅವಾಗ ಅದು ಏನು ಮಾಡುತ್ತೆ, ಆಟೋಮೆಟಿಕ್ಕಾಗಿ 3 ಆದಮೇಲೆ 6 ಬಂದಿದೆ. ಸೊ 3 + 3 = 6. ಪ್ರತಿಯೊಂದಕ್ಕೂ 3 ಆ್ಯಡ್ ಮಾಡ್ಕೊಂಡು ಹೋಗಬೇಕು ಅಂತ ಅದು ಫಿಕ್ಸ್ ಆಗುತ್ತೆ. ಎಕ್ಸೆಲ್ ಶೀಟು ಹಂಗೆ ಬರುತ್ತೆ. ಸೊ ಇವಾಗ ಗೊತ್ತಾಯ್ತಲ್ಲ, ಈ ರೀತಿ ಆಯಿತು. ಸೊ ಇದಾದಮೇಲೆ ನೀವು ಇದರಲ್ಲಿ ಇನ್ನೊಂದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸಂಡೇಗೆ ಜಸ್ಟ್ ಇಲ್ಲಿ ಹೋಗ್ತೀರಾ, ಸಂಡೇ ಹತ್ರ ಹೋಗಿ ಸೇಮ್ ಅದೇ ಥರ ಅಲ್ಲಿ ಹೋಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ಈ ಥರ ಇದು ಡ್ರ್ಯಾಗ್ ಮಾಡ್ತೀರಾ. ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಆದಮೇಲೆ ಮತ್ತೆ ಸಂಡೇ ಮಂಡೇ ಟ್ಯೂಸ್ಡೇ ಈ ರೀತಿ ಬರುತ್ತೆ. ಯಾಕೆ ಸಂಡೇ ಆದಮೇಲೆ ಈ ರೀತಿ ಬರುತ್ತೆ ಬಟ್ 1 2 3ಗೆ ವರ್ಕ್ ಆಗಲ್ಲ ಅಂದರೆ, ಸಂಡೇ ಆದಮೇಲೆ ಮಂಡೇನೇ ಬರಬೇಕು, ಮಂಡೇ ಆದಮೇಲೆ ಟ್ಯೂಸ್ಡೇನೇ ಬರಬೇಕು, ಟ್ಯೂಸ್ಡೇ ಆದಮೇಲೆ ವೆಡ್ನೆಸ್ಡೇನೇ ಬರಬೇಕು. ಇಲ್ಲೂ ಅದೇ ರೀತಿ 1 ಆದಮೇಲೆ 2ನೇ ಬರಬೇಕು, 2 ಆದರೆ 3ನೇ ಬರಬೇಕು. ಬಟ್ ಇಲ್ಲಿ ನಾವು ಇದನ್ನು ಕ್ಯಾಲ್ಕುಲೇಟರ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಿಮಗೆ ಗೊತ್ತು, ಇನ್ವಾಯ್ಸ್ ಏನೇನೋ ಇತ್ತು, ಅಲ್ಲಿ ಇನ್ವಾಯ್ಸ್ ಅಂದರೆ ಒಂದು ಕಂಪನಿ ಬಿಲ್ ಮಾಡ್ಬೇಕಾದ್ರೆ ಒಂದೊಂದು ಐಟಮ್ ಒಂದೊಂದು ಥರ ಇರುತ್ತೆ ಪ್ರೈಸ್ ಅಲ್ವಾ. ಸೊ ಅದಕ್ಕೋಸ್ಕರ ಅದು ವರ್ಡ್ಸ್ನೇ ಒಂಥರ ತೊಗೊಳುತ್ತೆ, ಇದನ್ನೇ ಒಂಥರ ತೊಗೊಳುತ್ತೆ.
ಆ ರೀತಿ. ಸೊ ಇವಾಗ ನೀವು ಸಂಡೇ ಅಂದರೆ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೆಯಿಂದನೂ ಬೇಕಾದ್ರೆ ಸ್ಟ್ರೈಟ್ ಮಾಡ್ಕೊಬೋದು. ಫ್ರೈಡೇ ಅಂತ ಹಾಕಿ ಜಸ್ಟ್ ಈ ಥರ ಡ್ರ್ಯಾಗ್ ಮಾಡಿ ಸ್ಯಾಟರ್ಡೆ, ಸಂಡೇ, ಮಂಡೇ, ಟ್ಯೂಸ್ಡೇ ಈ ರೀತಿಯೇ ಅದು ಬರುತ್ತೆ. ಅದೇ ರೀತಿ ಇದು ಸಹ ಇವಾಗ ಏಪ್ರಿಲ್ ಮಂತ್ ರನ್ನಿಂಗ್ ಇದೆ. ಸೊ ಏಪ್ರಿಲ್ ಅಂತ ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಮಾಡಿದ್ರೆ ಏಪ್ರಿಲ್ ಆದಮೇಲೆ ಮೇ ಆದಮೇಲೆ ಜೂನ್ ಆದಮೇಲೆ ಜುಲೈ ಈ ರೀತಿ ಆಟೋಮೆಟಿಕ್ಕಾಗಿ. ಸೊ ನೀವು ಜಸ್ಟು ಈ ಥರದಕ್ಕೆಲ್ಲ ಒಂದೇ ಕೊಟ್ಟರೆ ಸಾಕು. ಜನವರಿ ಇಲ್ಲ ಫೆಬ್ರವರಿ ಆ ರೀತಿ ಕೊಟ್ಟರೆ ಹಂಗೆ ಡ್ರ್ಯಾಗ್ ಆಗುತ್ತೆ. ನಿಮಗೆ ಎಷ್ಟು ಟೈಮ್ ಸೇವ್ ಆಗ್ತಾಯಿದೆ ನೋಡಿ, ಈ ರೀತಿ ವರ್ಕ್ ಆಗುತ್ತೆ ಸಾಫ್ಟ್ವೇರ್. ಇವಾಗ ಫ್ರೆಂಡ್ಸ್ ನೀವು ನೋಡ್ಬೋದು, ಇದೆಲ್ಲ ನಿಮ್ಗೆ ಗೊತ್ತಿದೆ ಆಲ್ರೆಡಿ. MS Wordಲ್ಲಿ ಯೂಸ್ ಮಾಡಿದ್ದೀರ, ಇದನ್ನೆಲ್ಲನೂ ಯೂಸ್ ಮಾಡಿದ್ದೀರ. ಈ ಬಾರ್ಡ್ರನ್ನು ಯೂಸ್ ಮಾಡಿದ್ದೀರ, ಕಲರಿಂಗು ಯೂಸ್ ಮಾಡಿದ್ದೀರ. ಕಲರಿಂಗ್ ಅಲ್ಲೆಲ್ಲ ಏನಾಗ್ತಾಯಿತ್ತು ಅಂದರೆ ಟೆಕ್ಸ್ಟ್ಗೆ ಆಗ್ತಾಯಿತ್ತು, ಇದು ಬಾಕ್ಸ್ಗೆ ಆಗುತ್ತೆ. ನೀವು ಎಷ್ಟು ಬಾಕ್ಸ್ ಸೆಲೆಕ್ಟ್ ಮಾಡಿದ್ದೀರೋ ಅಷ್ಟು ಬಾಕ್ಸ್ಗೆ ಆಗುತ್ತೆ. ಸೆಲೆಕ್ಟ್ ಮಾಡೋದು ಗೊತ್ತು ಅಲ್ವಾ, ಆಲ್ರೆಡಿ ಈ ಥರ ಸೆಲೆಕ್ಟ್ ಮಾಡ್ಬೋದು, ಬಾಕ್ಸ್ಗೆ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಹಳೇದು MS Excel ಇದೆ, ಅದನ್ನು ತಿಳ್ಕೊಂಡು ಬನ್ನಿ ಫ್ರೆಂಡ್ಸ್. ಸೊ ಇಲ್ಲಿ ಇದು ಆಲ್ರೆಡಿ ಗೊತ್ತಿದೆ, ಅಪ್ಪು ಡೌನು, ಇಟ್ಯಾಲಿಕ್ಕು, ಅಂಡರ್ಲೈನು, AB ಇದೆಲ್ಲ ಆಯಿತು. ಇಲ್ಲಿ ಡಬಲ್ ಅಂಡರ್ಲೈನ್ ಇದೆ, ಅಂದರೆ ಅದರಲ್ಲಿ 1 ಅಂಡರ್ಲೈನ್ ಇತ್ತು, ಇಲ್ಲಿ ಡಬಲ್ಲು ಇದೆ. ಇಲ್ಲಿ ನೋಡಿ ಡಬಲ್ ಆಗುತ್ತೆ, ಡಬಲ್ ಅಂಡರ್ಲೈನ್ ಇದೆ. ಮತ್ತು ಆಪ್ಷನ್ ನಿಮಗೆ ಬೇಡ ಅಂದರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಕೊಡಿ, ಹೋಗ್ಬಿಡುತ್ತೆ. ಸೊ ಮೋರ್ ಫಾಂಟ್ ಸ್ಟೈಲ್, ಫಾಂಟ್ ಏನಾದರೂ ಇನ್ನೂ ನೀವು ಚೇಂಜ್ ಮಾಡೋಂಗಿದ್ರೆ ಚೇಂಜ್ ಮಾಡ್ಕೊಬೋದು. ಇದನ್ನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನೋಡಿ, ಡಿಫ್ರೆಂಟ್ ಫಾಂಟ್ ಸ್ಟೈಲ್ ಯಾವ್ದು ಬೇಕೋ ಅದು ಚೇಂಜ್ ಮಾಡ್ಕೊಬೋದು. ಸೊ ಇವಾಗ ಗೊತ್ತಾಗಿದೆ ನಿಮಗೆ ಇದು. ಸೊ ಇಲ್ಲಿ ಬಂದು ಅಲೈನ್ಮೆಂಟ್ ಗೊತ್ತಿದೆ, ಲೆಫ್ಟು ರೈಟು ಇದು. ಆಮೇಲೆ ಇಂಡೆಕ್ಸ್ ಇದು ರೈಟ್ ಅಂದರೆ ನೋಡಿ, ಈಗ ಥರ್ಸ್ಡೇ ಅಂತ ಇದೆ. ನಾನು ಜಸ್ಟ್ ಇದನ್ನು ಏನು ಮಾಡ್ತೀನಿ, ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತೀನಿ. ಯಾಕಂದರೆ ನೋಡಿ ವೆಡ್ನೆಸ್ಡೇ ಮತ್ತು ವೆಡ್ನೆಸ್ಡೇಗೆ ಜಾಗ ಇಲ್ಲಿ ಸಾಲ್ತಾ ಇಲ್ಲ. ಸೊ ಗೊತ್ತಲ್ವ ಹೆಂಗೆ ಇನ್ಕ್ರೀಸ್ ಮಾಡಬೇಕು. ಜಸ್ಟ್ ಇಲ್ಲಿ ಹೋಗ್ತೀರಾ, ಮೇಲೆ ಹೋಗ್ಬಿಟ್ಟು ಈ ರೀತಿ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ನೀವು ಚಿಕ್ಕದು ಬೇಕಾದರೂ ಮಾಡ್ಕೊಬೋದು, ನಿಮ್ಮ ಇಷ್ಟ. ಚಿಕ್ಕದು ಮಾಡ್ಕೊಬೇಕಾದ್ರೆ ನೋಡಿ ಇಲ್ಲಿಗೆ ಹೋಗ್ಬಿಟ್ಟು ಈ ರೀತಿ ಗೊತ್ತಾಗ್ತಿದ್ದೆ, ಆ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನಿಮ್ಮ ಇಷ್ಟ ಅದು. ಸೊ ನಾನು ಇಲ್ಲಿ ಸ್ವಲ್ಪ ಜಾಗ ಕೊಟ್ಟೆ, ಯಾಕಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ, ಇನ್ಕ್ರೀಸ್ ಇಂಡೆಂಟ್ ಅಂತ ಇದೆ. ಅದಕ್ಕೋಸ್ಕರ ಇಲ್ಲಿ ಫ್ರೈಡೇ ಮೇಲೆ ಕ್ಲಿಕ್ ಕೊಡ್ತೀನಿ. ಇನ್ಕ್ರೀಸ್ ಇಂಡೆಂಟ್ ನೋಡಿ, ಇನ್ಕ್ರೀಸ್ ಅಂದರೆ ರೈಟ್ ಆಗುತ್ತೆ, ಡಿಕ್ರೀಸ್ ಅಂದರೆ ಲೆಫ್ಟ್ ಆಗುತ್ತೆ. ಗೊತ್ತಾಗ್ತಿದ್ದಲ್ಲ, ನಿಮ್ಗೆ ಆಲ್ರೆಡಿ ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ, ರೈಟು ಲೆಫ್ಟು ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಅದು ಆರಾಮಾಗಿ ಹೋಗುತ್ತೆ. ಅದಾದಮೇಲೆ ನಿಮಗೆ ಈ ಥರ ಆಪ್ಷನ್ಸ್ ಇದೆ, ಹಿಂಗೆ ಬರೋದು, ಕೆಳಗಡೆ ಬರೋದು, ಡೌನ್ ಬರೋದು, ಇದೆಲ್ಲ ಈಸಿ ಆಪ್ಷನ್ಸೇ. ನೀವು ಜಸ್ಟ್ ನೋಡಿ ಹಿಂಗಾದರೆ ಸಂಡೇ ಈ ರೀತಿ ಬಂತು. ಸೊ ಆ ರೀತಿ ಎಲ್ಲ ಆಪ್ಷನ್ಸ್ ಇದೆ. ಸೊ ಅದಾದಮೇಲೆ ಇದು ಬಂದುಬಿಟ್ಟು ವ್ರ್ಯಾಪ್ ಅಂತ ಇದೆ. ವ್ರ್ಯಾಪ್ ಅಂದರೆ ಏನು ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಈ ರೀತಿ ಒಂದು ಅಡ್ರೆಸ್ ಇದೆ ಅಂದ್ಕೊಳ್ಳಿ, ಈ ರೀತಿ ಒಂದು ಅಡ್ರೆಸ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಬಿಟ್ಟು ನಾರ್ಮಲಾಗೆ ಈ ರೀತಿ ಟೈಪ್ ಆಗುತ್ತೆ ಅಡ್ರೆಸ್. ಗೊತ್ತಾಗ್ತದೆ, ನಾರ್ಮಲಾಗಿ ನಾವು ABCD ಏನು ಟೈಪ್ ಮಾಡಿದ್ವೋ ಅವಾಗ ನೋಡಿ ಈ ರೀತಿ ಹಂಗೆ ಟೈಪ್ ಹಾಕ್ಕೊಂಡೋಗುತ್ತೆ. ಇಲ್ಲಿ ಕ್ಲಿಕ್ ಕೊಟ್ಟಾಗ ಈ ರೀತಿ ಇದೆ. ಅದು ವ್ರ್ಯಾಪ್ ಅಂದಾಗ ನೋಡಿ, ವ್ರ್ಯಾಪ್ ಮೇಲೆ ಕ್ಲಿಕ್ ಕೊಟ್ಟಾಗ ನೆಕ್ಸ್ಟ್ ಲೈನ್ ಬಿಡುತ್ತೆ. ಅಂದರೆ ಆ ಲೈನ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳುತ್ತೆ, ಮತ್ತು ನೆಕ್ಸ್ಟ್ ಲೈನ್ ಬಂದುಬಿಡುತ್ತೆ. ಗೊತ್ತಾಯ್ತಲ್ವ, ಇದು ವ್ರ್ಯಾಪ್ ಅಂತಾರೆ. ಸೊ ಇದು ವ್ರ್ಯಾಪ್. ಸೊ ಫ್ರೆಂಡ್ಸ್, ನೆಕ್ಸ್ಟು ಇದು ಮರ್ಜ್, ಇದೆಲ್ಲ ನಿಮ್ಗೆ ಆಲ್ರೆಡಿ ಅದರಲ್ಲೇ ಗೊತ್ತಿದೆ ಬೋರ್ಡಲ್ಲಿ. ಇದೆಲ್ಲ ಇದು ಅಕೌಂಟಿಂಗ್. ಡಾಲರ್ ಬೇಕಾದರೆ ಡಾಲರು, ಯೂರೋ ಬೇಕಾದ್ರೆ ಯೂರೋ, ಇದಕ್ಕೆ ಹಾಕ್ಬೋದು. ನಂಬರ್ಸ್ಗೆ ನೋಡಿ, ಇಲ್ಲಿ ನಂಬರ್ಸ್ ಇದೆ, 4 ಅಂತ ಇದೆ. ನಂಬರ್ 4 ಮೇಲೆ ಕರ್ಸರ್ ಇದೆ. ಇಲ್ಲಿ ಬಂದು ಈ ಥರ ಹಾಕಿದ್ರೆ $4 ಈ ಥರ. ಚೈನೀಸ್ ಯುವಾನು ಈ ಥರ ಇದೆ. ಫ್ರೆಂಚದು, ಸ್ವಿಟ್ಜರ್ಲ್ಯಾಂಡ್ದು, ನಿಮ್ಗೆ ಯಾವ್ದು ಬೇಕೋ ಅದು. ಪೌಂಡ್ ಬೇಕಾ ಪೌಂಡು, ಈ ರೀತಿ ಹಾಕ್ಕೊಬೋದು. ಬಿಲ್ಲಿಂಗ್ ಸಿಸ್ಟಮಲ್ಲಿ ಬರುತ್ತೆ ಅದು, ಅದಕ್ಕೋಸ್ಕರ ಅದು.
ಮೋರ್ ಅಂತ ಕ್ಲಿಕ್ ಕೊಟ್ಟಾಗ ಇನ್ನು ನಿಮಗೆ ಇನ್ನೂ ಯಾವುದಾದ್ರು ಬೇಕೋ ಪ್ರತಿಯೊಂದು ಆಪ್ಷನ್ಸು ಇಲ್ಲಿರುತ್ತೆ. ನಾವು ಇಂಡಿಯಾ ನೋಡುತ್ತಾ ಇದ್ದೀವಿ. ಇಂಡಿಯನ್, ಇಂಗ್ಲೀಷ್ ಇಂಡಿಯಾ, ರುಪೀಸ್, ಇಂಡಿಯಾಗೆ ಅದು ಇದು. ಸೊ ರುಪೀಸ್ ಈ ರೀತಿ ಸಿಂಬಲ್. ಡೆಸಿಮಲ್ ಅಂದರೆ 0.00 ಎಷ್ಟು ಬೇಕೋ ನಿಮಗೆ ಡೆಸಿಮಲ್, 1 ಬೇಕಾ 2 ಬೇಕಾ 2 ಬೇಕೋ. ಪೈಸಾ ಯೂಸ್ ಮಾಡ್ತೀವಲ್ಲ ನಾವು, 40 ಪೈಸಾ, 50 ಪೈಸಾ, 55 ಪೈಸಾ. ಸೊ ಡೆಸಿಮಲ್ 2 ಅಂತ ಹೇಳಿ. ಸೊ ಈ ರೀತಿ ನಿಮಗೆ ಜಾಸ್ತಿ ಬೇಕಾದ್ರೆ ಈ ರೀತಿ ರುಪೀಸ್ಗೋಸ್ಕರ ಇದು ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಯಿತು. ಇದು ಜಸ್ಟ್ ಲೆಫ್ಟು ಅಂದರೆ ಪೈಸಾ ಡಿಲೀಟ್ ಮಾಡೋದು, ಇದು ಪೈಸಾ ಆ್ಯಡ್ ಮಾಡೋದು. ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಐಸೆಲ್ಸ್, ರೂಸ್, ಕಲರ್ ಈ ರೀತಿ ಆಪ್ಷನ್ಸ್ ಇದೆ. ಇದು ಒಂದೊಂದೇ ಯೂಸ್ ಮಾಡ್ಕೊಳ್ಳಿ. ಹೈಲೈಟ್, ಸೆಲ್ ರೂಲ್ಸ್ ನನಗೆ ಸೆಲೆಕ್ಟ್ ಮಾಡಿದ್ದೀನಿ, ಯಾವ ಥರ ಬೇಕೋ ಆ ಥರ ಮಾಡಿಬಿಟ್ಟು ಡನ್ ಅಂತ ಕೊಡ್ತೀನಿ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೆಲ್ ವ್ಯಾಲ್ಯೂ ಗ್ರೇಟರ್ ದನ್ ಈ ರೀತಿ ಹೈಲೈಟ್ ಆಗುತ್ತೆ. ಇಲ್ಲಿ ಕ್ಲಿಕ್ ಕೊಟ್ಟಾಗ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಆಪ್ಷನ್ಸ್ ಬರುತ್ತೆ. ಸೊ ಪ್ರತಿಯೊಂದು ಇಲ್ಲಿ ನಿಮಗೆ ಬರುತ್ತೆ. ಇನ್ನೂ ಎಕ್ಸೆಲ್ ಮುಗ್ದಿಲ್ಲ, ಇನ್ನೂ ಇದೆ. ಈಗ ನಾನು ಇನ್ನೂ ನಿಮಗೆ ಪ್ಲಸ್ ಮಾಡೋದು ಹೇಗೆ, ಮೈನಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಜಸ್ಟ್ ಇಲ್ಲಿ ಫಸ್ಟು ಹೋಮಲ್ಲಿರೋದು ಮುಗಿಸ್ಬಿಟ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅರೆ ಇಷ್ಟೊಂದೇ ಅಲ್ಲ. ಎಕ್ಸೆಲ್ ಅಂದರೆ ಇನ್ನೂ ನಾವೇನು ಮಾಡೇ ಇಲ್ಲ, ಸ್ಟಾರ್ಟೇ ಮಾಡಿಲ್ಲ ಇನ್ನೂ. ಜಸ್ಟ್ ಬೇಸಿಕಲ್ಲಿ ನಿಮ್ಗೆ ಆಲ್ರೆಡಿ ಇದು MS ವರ್ಡಲ್ಲಿ ಇತ್ತು, ಏನೇನಿತ್ತು ಅದೆಲ್ಲ ಇದೆ. ಸೊ ಅದಕ್ಕೋಸ್ಕರ ಜಸ್ಟ್ ಮೂವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದು ಇತ್ತು MS ವರ್ಡಲ್ಲಿ ಟೇಬಲ್ ಹಾಕ್ದಾಗ ಬರ್ತಾಯಿತ್ತು, ಕ್ಯಾಪ್ನ ಇದೆಲ್ಲ ಇತ್ತು. ಆಮೇಲೆ ಈನಲ್ಲಿ ನಾವು ಇಲ್ಲಿರೋ ಆಪ್ಷನ್ಸ್ನ ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನೇನು ಒಂದು ಜಸ್ಟ್ 1-2-3 ಮಿನಿಟ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಬಂದು ಅಸೆಂಡಿಂಗ್, ಡಿಸೆಂಡಿಂಗ್ ಇದು ಇತ್ತು ನಿಮಗೆ. ಅದಾದಮೇಲೆ ಫೈಂಡು, ರಿಪ್ಲೇಸು, ಗೋ ಹೋಮು ಪ್ರತಿಯೊಂದು ಇದರಲ್ಲಿ ಇತ್ತು. ಸೊ ಅಷ್ಟಿದೆ. ಇದು ಸೆಲ್ ಇನ್ಸರ್ಟು, ಡಿಲೀಟು, ಫಾರ್ಮ್ಯಾಟು ಅದೆಲ್ಲ ಇದೆ. ಅದು ನೀವು ಅಲ್ಲಿ ಇಲ್ಲೂ ಮಾಡ್ಕೊಬೋದು. ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಕೊಟ್ಟರೆ ನಿಮಗೆ ಬರುತ್ತೆ. ಇನ್ಸರ್ಟು, ರೋ, ಡಿಲೀಟ್ ರೋ ಆ ರೀತಿ ಎಲ್ಲ ಬರುತ್ತೆ. ರೈಟ್ ನಾವು ಮಾಡ್ಕೊಬೋದು. ಇವಾಗ ನಾವು ಒರಿಜಿನಲ್ ಅಂದರೆ ಈ ಮುಂಚೆನೂ ಬೇಸಿಕ್ಕೆ ಯಾವ ರೀತಿ ಈಗ ಸ್ಟಾರ್ಟಿಂಗೆ ನಾವು ABCD ಕಲಿಯೋದ್ಬಿಟ್ಟು YZ ಅಂತ ಕಲಿತಾಗ ನಮಗೆ ಹೆಂಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಅದೇ ರೀತಿ ನಾವು ಬೇಸಿಕ್ಕಿಂದ ಹೋಗಬೇಕು. ಸೊ ಇವಾಗ ಫ್ರೆಂಡ್ಸ್ ಇವಾಗ ಇದಾಗಿದೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಈಗ ನಾನು ಕೆಲವು ನಂಬರ್ಸ್ನ ಕ್ರಿಯೇಟ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ ಈ ರೀತಿ ಯಾವುದೋ ಒಂದು ನಿಮ್ಮ ಇಷ್ಟ, ಯಾವ ನಂಬರ್ಸ್ ಬೇಕೋ ಆ ನಂಬರ್ಸ್ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಕೆಲವು ನಂಬರ್ಸನ್ನು ನಾನಿಲ್ಲಿ ಟೈಪ್ ಮಾಡ್ಕೊಳಿದೆ, ಸರಿನಾ. ಫಸ್ಟ್ ಒನ್ನು ನಾನು ಈಸಿಯಾಗಿರಲಿ ಅಂತ ಈಸಿ ಮಾಡ್ಕೊತೀನಿ. ಓಕೆ, ಇವಾಗ ನಾನು ನಿಮಗೆ ಇಲ್ಲಿ ಆಪ್ಷನ್ಸ್ ಇದೆ. ಆಪ್ಷನ್ ಬಂದು ಫಸ್ಟ್ ಆಪ್ಷನ್ ಬಂದು ಸಮ್ ಅಂತ ಇದೆ. ನಿಮಗೆ ಎಕ್ಸೆಲಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಇದೇ ಇಂಪಾರ್ಟೆಂಟ್ ನಿಮಗೆ. ಎಕ್ಸೆಲಲ್ಲಿ ನೀವು ಇಲ್ಲಿರೋ ಆಪ್ಷನ್ಸ್ ಯೂಸ್ ಮಾಡ್ತೀರಾ. ಯೂಸ್ ಮಾಡಿದ್ಮೇಲೆ ಟೇಬಲ್ಸ್ ನೀಟಾಗಿ ಕ್ರಿಯೇಟ್ ಮಾಡ್ತೀರಾ, ಒಂದು ಕ್ಯಾಲೆಂಡರ್ ಕ್ರಿಯೇಟ್ ಮಾಡ್ತೀರಾ. ಸೊ ನಿಮಗೆ ಬೇಸಿಕಾಗಿ ಹೆಂಗೆ ಆಪರೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ, ಅದೇ ನಿಮಗೆ ಇಂಪಾರ್ಟೆಂಟ್. ಅದೇ ನಾವು MS ವರ್ಡಲ್ಲಿ ಏನು ಪ್ರಿಂಟ್ ಹಾಕಬೇಕು, ಟೈಪ್ ಮಾಡಬೇಕು, ಪ್ರಿಂಟ್ ಹಾಕಬೇಕು ಅಷ್ಟೆ. ನಾನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಅಂತಲೂ ಹೇಳಿದ್ದೆ. ಅದು ಇದು ಮುಗಿದ ಮೇಲೆ ಅಂದರೆ ಇದಾದಮೇಲೆ ನೆಕ್ಸ್ಟು ಇನ್ನೂ ನಿಮಗೆ ಆಪ್ಷನ್ಸ್ ಬರುತ್ತೆ ಬೇರೆ ಸಾಫ್ಟ್ವೇರ್ಸು.
ಹೇಳ್ಕೊಡ್ತೀನಿ. ಇಲ್ಲ ಆಲ್ರೆಡಿ ನಂದು ಹಳೆ ವೀಡಿಯೋ ಇದೆ, ತುಂಬ ಹಳೆಯದು, ಒಂದು 6-7 ಇಯರ್ಸ್ ಹಳೆಯದು. ಸೊ ಅದರಲ್ಲಿ ಆಲ್ರೆಡಿ ಹೆಂಗೆ ಕನ್ನಡ ಟೈಪ್ ಮಾಡ್ಬೋದು ಅಂತ ಇದೆ, ಹಾಗೂ ಅದನ್ನು ಸಹ ನೋಡ್ಕೊಂಡು ಕಲಿಬೋದು. ಇವಾಗೆಲ್ಲ ಅಪ್ಡೇಟ್ ಆಗಿದೆ ಸಾಫ್ಟ್ವೇರ್ಸ್, ಅದಕ್ಕೋಸ್ಕರ ಸ್ವಲ್ಪ ಮುಂದಕ್ಕೆ ಬರ್ತಾಯಿದ್ವಿ. ಈಗ ಫ್ರೆಂಡ್ಸ್ ಫಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಫಸ್ಟು ಒಂದು ಇಂಪಾರ್ಟೆಂಟ್ ನೋಡ್ಕೊಬೇಕು. ಏನಿದೆ ಇಂಪಾರ್ಟೆಂಟು? ಈ 10, 20, 30, 40 ನನ್ನ ಪ್ರಕಾರ ಇಲ್ಲಿ ಕಾಣಿಸ್ತಾ ಇರೋದು 10, 20, 30, 40. ಎಕ್ಸೆಲ್ ಪ್ರಕಾರ ಇದು ಬೇರೆ ಥರ ಕಾಣಿಸುತ್ತೆ. ಏನಂದರೆ ಈ 10 ಎಲ್ಲಿದೆ ಅಂದರೆ ನೀವು ನೋಡ್ಕೊಬೋದು, ಮೇಲ್ಗಡೆ ಕಾಣಿಸ್ತೈತೆ ಬಿ ಇದೆ, ಕಾಣಿಸ್ತಾ ಇದೆಯಾ? ಲೆಫ್ಟಲ್ಲಿ ಏನಿದೆ 3 ಇದೆ, ಗೊತ್ತಾಗ್ತಾ ಇದೆಯಾ? ಈ ರೀತಿ. ಅದೇ ನಾನು 114 ನಂಬರ್ ಎಲ್ಲಿದೆ ಅಂದರೆ ನೀವು ನೋಡಿ ಹೈಲೈಟ್ ಆಗಿದೆ, ಡಿ ಅನ್ನೋದು ಹೈಲೈಟ್ ಆಗಿದೆ, 7 ಅನ್ನೋದು ಹೈಲೈಟ್ ಆಗಿದೆ. ಅಂದರೆ ಈ 114 ಅನ್ನೋದು ಡಿನಲ್ಲಿದೆ ಮತ್ತು 7ನಲ್ಲಿದೆ, ಸರಿನಾ? ಅದೇ ನಾನು ಇಲ್ಲಿ ಇದನ್ನು ಕ್ಲಿಕ್ ಕೊಡ್ತೀನಿ, ಇದೆಲ್ಲಿದೆ? ಇನಲ್ಲಿದೆ ಮತ್ತು 9ನಲ್ಲಿದೆ, ಗೊತ್ತಾಗ್ತಿದೆ? ಅಂದರೆ ಇದು ಹೆಂಗೆ ಕಂಡುಹಿಡಬೇಕಂದ್ರೆ ಯಾವ ಲೈನಲ್ಲಿದೆಯೋ ಆ ಲೈನ್ ಅಪ್ಪು ಇ ಬರುತ್ತೆ, ಈ ಲೈನ್ ಸ್ಟ್ರೈಟ್ 9. ಸೊ ಇವಾಗ ಗೊತ್ತಾಗಿದೆ ನಿಮಗೆ ಯಾಕೆ ಎಕ್ಸೆಲಲ್ಲಿ ಅಷ್ಟು ಝೆಡ್ ಆ ರೀತಿ ಇದೆ ಅಂತ ನಿಮಗೆ ಇವಾಗ ಗೊತ್ತಾಗಿರ್ಬೋದು. ಸೊ ಇಲ್ಲಿ ಇಷ್ಟಾಗಿದೆ. ಇವಾಗ ಜಸ್ಟ್ ಇಲ್ಲಿ ಕ್ಲಿಕ್ ಕೊಡ್ತೀನಿ, ಇಲ್ಲಂತ ಏನಿಲ್ಲ, ನೀವು ಎಲ್ಲಿ ಬೇಕಾದರೂ ಕ್ಲಿಕ್ ಹೊಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಕ್ಯಾಲ್ಕುಲೇಟ್ ಮಾಡುತ್ತೆ, ನೀವು ಇಲ್ಲಿರೋದು ಈ ಪೇಜಲ್ಲಿ ಎಲ್ಲಾದರೂ ಮಾಡಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಬಟ್ ನಮ್ಗೆ ಗೊತ್ತಾಗಬೇಕಲ್ವಾ, ಕಾಣಿಸೋ ರೀತಿಯಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ನಮಗೆ ಇ ಅಂತ ಇದೆ, ಸಮ್ ಕ್ಲಿಕ್ ಕೊಡ್ತೀನಿ. ಸಮ್ ಅಂತ ಕ್ಲಿಕ್ ಕೊಟ್ಟಾಗ ಏನಾಯಿತು ಅಂದರೆ ನೀವು ನೋಡ್ಬೋದು B3 2 ಡಾಟು E3 ಅಂತ ಇದೆ, B3 2 ಡಾಟು E3 ಎಂಟರ್ ಅಂತ ಕೊಡ್ತೀನಿ. ಅವಾಗ ಏನಾಯಿತು, 10 + 20 ಎಷ್ಟು? 30 ಆಯಿತು. 30 + 30 60 ಆಯಿತು. 60 + 40 100 ಆಯಿತು. ಸಮ್ ಅಂದಾಗ 100 ಆಗಿಬಿಡ್ತು ನನಗೆ. ಇದು ಹೇಗೆ ಬಂತು ಅಂತ ಈಗ ನಾನು ಹೇಳ್ತೀನಿ ನಿಮ್ಗೆ ಗೊತ್ತಾಯ್ತಾ? ಸಮ್ ಅಂದರೆ ಇದನ್ನೆಲ್ಲ ಕೂಡಿಸ್ತಾ ಇದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ನೀವು ನೋಡ್ಬೋದು ಈಕ್ವಲ್ ಸಮ್ಮು ಬ್ರ್ಯಾಕೆಟ್ ಓಪನ್ನು B3 2 ಡಾಟ್ ಇದೆ, ಆಮೇಲೆ E3 ಅಂತ ಇದೆ, ಗ್ಯಾಪ್ ಐತೆ, ಕ್ಲೋಸ್ ಮಾಡ್ತೀವಿ, ಬ್ರ್ಯಾಕೆಟ್ ಕ್ಲೋಸ್. ಸೊ ಈ ರೀತಿ ಯೂಸ್ ಮಾಡಿದಾಗ ನಿಮಗೆ ಈ ರೀತಿ ಬಂತು. ಸೊ ಇದು ಸಮ್, ನಾನು ಇಲ್ಲಿ ಸಮ್ ಅಂತ ಬರ್ಕೊತೀನಿ, ಇಲ್ಲೂ ಸಹ ನಾನು ಈಸಿ ನಂಬರ್ ಹಾಕ್ತೀನಿ, 5 10 ಮತ್ತು 5 120 ಈ ರೀತಿ ಹಾಕ್ತೀನಿ, ನಿಮಗೆ ಗೊತ್ತಾಗಲಿ ಅಂತ. ಇವಾಗ ನಾನು ಮ್ಯಾನ್ಯುಯಲಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮ್ಯಾನ್ಯುಯಲ್ ಅಂದರೆ ನೀವು ಇದರಲ್ಲೇ ಮಾಡ್ಬೋದು, ಹಾಗೂ ಮಾಡ್ಬೋದು. ನಾನು ನಿಮಗೆ ಅದೇ 2 ಮೆಥಡ್ ಇರೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಕರ್ಸರ್ ಇಲ್ಲಿದೆ, ಇದಕ್ಕೆ ಮಾಡಬೇಕು ಅಂದ್ಕೊಳ್ಳಿ. ಸಾಫ್ಟ್ವೇರ್ ಏನು ಇದಕ್ಕೆ? ಈಕ್ವಲ್ ಸಮ್ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಅನ್ನೋದು ಇದು ಯಾವುದು ಅದ್ರದ್ದು ಒಂದು ಕೋಡು. ಸೊ ನಾನೀಗ ಇಲ್ಲಿ ಕೊಡ್ತೀನಿ, ಇಲ್ಲಿ 5 10 5 20 ಅಂದರೆ 10 + 5 15, 15 + 5 20, 20 + 20 40 ಅಂದರೆ 40 ಬರಬೇಕು ನನಗೆ ಇವಾಗ ಮಾಡಿದಾಗ. ಸೊ ಇವಾಗ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿದೆ ಕರ್ಸರು. ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ಈಕ್ವಲ್ಸ್ ಅಂತ ಇದೆ ನೋಡಿ, ಕೀಬೋರ್ಡ್ ನೋಡಿ, ಈಕ್ವಲ್ಸ್ ಸಮ್ ಅಂತ ಟೈಪ್ ಮಾಡ್ತೀನಿ, SUM ಆದಮೇಲೆ ಬ್ರ್ಯಾಕೆಟ್ ಓಪನ್ ಮಾಡ್ತೀನಿ. ಬ್ರ್ಯಾಕೆಟ್ ಓಪನಿಂಗ್ ಮಾಡಿ ಶಿಫ್ಟ್ ಇಟ್ಕೊಂಡು 9 ಪ್ರೆಸ್ ಮಾಡ್ತೀರಾ, ಬ್ರ್ಯಾಕೆಟ್ ಓಪನ್ ಆಗುತ್ತೆ, ಸರಿನಾ? ಇವಾಗ ನೀವು ಈ 5 ಅನ್ನೋದು ಎಲ್ಲಿದೆ, ನಾನು ಅವಲೇ ಹೇಳಿದೆ, ಹೆಂಗೆ ನೋಡ್ಬೋದು, 5 ಅನ್ನೋದು ಮೇಲಿದೆ, ಕಾಣಿಸ್ತಿದೆಯಾ? 5 ಅನ್ನೋದು ಹಿಂಗೆ ಅಪ್ಪಲ್ಲಿದೆ, B-ನಲ್ಲಿದೆ. ಸೊ ಇದೆಲ್ಲಿದೆ? ಲೆಫ್ಟಲ್ಲಿದೆ, 4ಅಲ್ಲಿದೆ, ಗೊತ್ತಾಗ್ತಿದ್ದಲ್ಲ? ಸೊ B4 ಅಂತ ನಾನು ಕರಿತೀನಿ ಇದಕ್ಕೆ, ಅಂದರೆ ಅದು B4 ಅಂದಾಗ ಏನಾಯಿತು ನೋಡಿ, B4 ಒಂದು ಬಾಕ್ಸ್ ಥರ ಬಂದು ಸೆಲೆಕ್ಟ್ ಆಯಿತು. ಇವಾಗ ಡಬಲ್ ಕೋಟ್ಸ್ ಇಲ್ಲಿದೆ ನೋಡಿ, ಶಿಫ್ಟ್ ಇಟ್ಕೊಂಡು ಎಲ್ ಪಕ್ಕದಲ್ಲಿದೆ ನೋಡಿ, ಶಿಫ್ಟ್ ಇಟ್ಕೊಂಡು ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ 2 ಡಾಟ್ ಬರುತ್ತೆ. ಇವಾಗ ನೀವು ಎಲ್ಲಿವರೆಗೂ ಕೌಂಟ್ ಮಾಡಬೇಕು ಅಂತ, ನೀವೇನಾದರೂ ಬರೀ ಇಲ್ಲಿಗೆ ಕೌಂಟ್ ಮಾಡಬೇಕಂದ್ರೆ C4 ಅಂತ ಹಾಕಿ. ಬಟ್ ನನಗೆ ಇಲ್ಲಿವರೆಗೂ ಬೇಕು, ಅಂದರೆ ನನಗೆ ಈಗ ಆನ್ಸರ್ 40 ಬೇಕು. 40 ಅಂದರೆ ಇದೆಲ್ಲ ಕೌಂಟ್ ಮಾಡಿ 40 ಆಗುತ್ತೆ. ಇದು ಎಲ್ಲಿದೆ? 20 ಅನ್ನೋದು E-ನಲ್ಲಿದೆ ಅಲ್ವಾ? E-ನಲ್ಲಿದೆ. ಲೆಫ್ಟಲ್ಲಿ ನೋಡಿ 20 ಅನ್ನೋದು ಎಲ್ಲಿದೆ? 4ಅಲ್ಲಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, E4 ಸೆಲೆಕ್ಟ್ ಆಯಿತಾ? E4 ಅನ್ನೋದು ಸೆಲೆಕ್ಟ್ ಆಯಿತು. ಇವಾಗ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಬ್ರ್ಯಾಕೆಟ್ ಕ್ಲೋಸ್ ಹೆಂಗೆ ಮಾಡ್ತಾರೆ? 0 ಶಿಫ್ಟ್ ಇಟ್ಕೊಂಡು 0 ಮೇಲೆ ಬ್ರ್ಯಾಕೆಟ್ ಏನೋ 0 ಅಂತ ಕೊಟ್ಟರೆ ಬ್ರ್ಯಾಕೆಟ್ ಕ್ಲೋಸ್ ಆಗುತ್ತೆ.
ಜಸ್ಟ್ ಎಂಟರ್ ಅಂತ ಕೊಡಿ. ನೋಡಿ ಆನ್ಸರ್ ಬಂತು. ಗೊತ್ತಾಗ್ತದೆಯಲ್ವಾ? ಇದು ಈ ರೀತಿ ಅಂದರೆ ನಾನೀಗ ಸಾಫ್ಟ್ವೇರಲ್ಲಿ ಕ್ಲಿಕ್ ಕೊಟ್ಟಾಗ ಸಮ್ ಅಂತ ಹೆಂಗೆ ಬಂತು ಅದೇ ರೀತಿ ಇದು ಸಹ ಇಲ್ಲಿ ಬಂತು. ಇವಾಗ ನಿಮ್ಗೆ ಗೊತ್ತಾಗಿದೆ ಏನಿದು ಸಮ್ ಅಂದರೆ ಆ್ಯಡ್ ಮಾಡ್ಬೋದು ಅಂತ. ಸೊ ನಾವು ಇವಾಗ ಮಾಡಿದ್ದು ಟಫ್ ಮೆಥಡ್, ಅಂದರೆ ನಾವು ಓನಾಗಿ ಮಾಡಿದಾಗ ಟಫು. ಅದೇ ನಾವು ಈಸಿಯಾಗಿ ಮಾಡಬೇಕಂದ್ರೆ ಏನು, ಮತ್ತು ಅದೇ 100ಗೆ ನಾವು ಏನು ಯೂಸ್ ಮಾಡಿದ್ವೋ ಅದನ್ನು ನಾವು ಯೂಸ್ ಮಾಡೋಣ. ಇಲ್ಲಿಗೆ ಹೋಗ್ತೀವಿ, ಸಮ್ ಅಂತ ಕ್ಲಿಕ್ ಕೊಡ್ತೀವಿ. ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿಗೆ ಬರ್ತೀನಿ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಬಿಡೋಕ್ಕೆ ಹೋಗೋದೇ ಇಲ್ಲ, ಹಂಗೆ ರೈಟ್ ಸೈಡ್ ಡ್ರ್ಯಾಗ್ ಮಾಡ್ತೀನಿ. ಯಾವಾಗ ಎಲ್ಲ ಸೆಲೆಕ್ಟ್ ಆಗುತ್ತೋ ಆವಾಗ ಮೌಸಲ್ಲಿ ಕ್ಲಿಕ್ ಬಿಡ್ತೀನಿ. ಅದು ಆಟೋಮೆಟಿಕಾಗಿ ನೋಡಿ B5:E5 ಸೆಲೆಕ್ಟ್ ಆಗಿದೆ. ಜಸ್ಟ್ ಎಂಟರ್ ಕೊಡ್ತೀನಿ. ನೋಡಿ ಎಂಟರ್ ಕೊಟ್ಟಾಗ ಏನಾಯಿತು, ಅದು ಆಟೋಮೆಟಿಕ್ಕಾಗಿ ಆ್ಯಡ್ ಆಯಿತು. ಇಲ್ಲಿ ಈ ಥರ ನಾವು ಸಮ್ನ ಯೂಸ್ ಮಾಡ್ಬೋದು. ಸಮ್ ಅಂದರೆ ಪ್ಲಸ್ ಮಾಡೋದು. ಇಲ್ಲಿ ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ ಈ ಸಾಫ್ಟ್ವೇರಲ್ಲಿ. ಏನು ಈಗ ನಾನು ಹೇಳ್ತೀನಿ ನೋಡಿ. ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕ್ಯಾಲ್ಕುಲೇಟ್ ಮಾಡಿರೋದು ಇಲ್ಲಿ. ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ನಾನು ನಂಬರ್ ಚೇಂಜ್ ಮಾಡಬೇಕು. 5 ಬದಲು 10 ಬೇಕು ಅಂದ್ಕೊಳ್ಳಿ. 10 ಅಂತ ಹಾಕಿ ಪಕ್ಕದಲ್ಲಿ ಕ್ಲಿಕ್ ಕೊಡ್ತೀನಿ. ನೋಡಿ 45 ಆಯಿತು. ಗೊತ್ತಾಯಿದೆ, ಇದು 45 ಆಯಿತು. ಅದೇ ನಾನೀಗ 25 ಅಂತ ಹಾಕ್ತೀನಿ, ಆಚೆ ಕ್ಲಿಕ್ ಕೊಡ್ತೀನಿ. 60 ಆಯಿತು. ಗೊತ್ತಾಗ್ತಾಯಿದೆಯಾ? 60. ಸೊ ಈ ರೀತಿ ನೀವು ಸಮ್ ಏನಾಗುತ್ತೆ ಇದು ಅಂದರೆ, ನೀವು ಒಂದು ಸತಿ ಸಾಫ್ಟ್ವೇರಲ್ಲಿ ಏನಿದೆಯೋ ಅದು ಹಾಕ್ಬಿಟ್ರೆ ಸೆಂಟ್ರಲ್ ನೀವು ಏನೇ ನಂಬರ್ ಚೇಂಜ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಕಮ್ಮಿ ಇದ್ದರೆ ಕಮ್ಮಿ ಹಾಕ್ಕೊಳ್ತದೆ, ಜಾಸ್ತಿ ಇದ್ದರೆ ಕರೆಕ್ಟಾಗಿ ಸಾಲ್ವ್ ಮಾಡುತ್ತೆ. ಸೊ ಇದು ಇದರ ಪ್ಲಸ್ ಪಾಯಿಂಟ್. ಇದಕ್ಕೋಸ್ಕರನೇ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೂಡೆಂಟ್ ಮಾರ್ಕ್ಸ್ ಕಮ್ಮಿ ಬಂದಿತ್ತು, ಯಾರೊಬ್ಬ ಬಾಯಲ್ಲಿ 68 ಬಂದಿದೆ ಅಂತ ಹೇಳ್ತಾರೆ. ನಾನು 68 ಹಾಕ್ಬಿಟ್ಟಿರ್ತೀನಿ. ಬಟ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಆ ಹುಡ್ಗೊಂದು ಒಂದು 55 ಇರುತ್ತೆ ಅಂದ್ಕೊಳ್ಳಿ. ಸೊ 55. ಸೊ ಅವಾಗ ಆಟೋಮೆಟಿಕ್ಕಾಗಿ ಈ ರೀತಿ ಆ್ಯಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಆ ರೀತಿ ಯೂಸ್ ಮಾಡ್ಬೋದು. ಇವಾಗ ನನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಈಗ ನಾನು ಇದೆರಡು ಡಿಲೀಟ್ ಮಾಡಿಬಿಡ್ತೀನಿ ರೀ. ಇದು ಡಿಲೀಟ್ ಮಾಡಿಬಿಟ್ಟೆ. ನಾನು ಜಸ್ಟ್ ಏನೇ ಒಂದು ಕ್ರಿಯೇಟ್ ಮಾಡ್ಕೊಬೇಕಂದ್ರೆ ಒಂದೇ ಒಂದು ಸರ್ತಿ ಕೋಡಿಂಗ್ ಹಾಕಿದ್ರೆ ಸಾಕು. ಒಂದೇ ಒಂದು ಸರ್ತಿ. ಅದು ನೀವು ಕೈಯಲ್ಲಾದರೂ ಟೈಪ್ ಮಾಡ್ಬೋದು, ಇಲ್ಲ ಅಲ್ಲಿಂದ ಬಂದಾದರೂ ಯೂಸ್ ಮಾಡ್ಕೊಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಕೊಡ್ತೀರಾ. ಇದು ಸಮ್ ಆಗಿರೋದು ನೋಡಿ. ಈಕ್ವಲ್ ಸಮ್ ಬ್ರ್ಯಾಕೆಟ್ ಓಪನ್ B3:E3 ಅಂತ ಇದೆ. ಜಸ್ಟ್ ಇಲ್ಲಿಗೆ ಹೋಗ್ತೀರಾ. ಇಲ್ಲಿ ಪಕ್ಕದಲ್ಲಿ ಒಂದು ಇದಿದೆ ನೋಡಿ, ಒಂದು ಡಾಟ್ ಇದೆ. ಅದನ್ನು ನಾವು ಅವಲೇಗೆ ಡ್ರ್ಯಾಗ್ ಮಾಡಬೇಕಂತ ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ಹೋಗ್ತೀವಿ. ಹೋಗಿದಾಗ ಕ್ಲಿಕ್ ಕೊಡ್ತೀವಿ. ಕ್ಲಿಕ್ ಕೊಟ್ಟು ಹೆಂಗೆ ಡ್ರ್ಯಾಗ್ ಮಾಡ್ಕೊಂಬರ್ತೀವಿ ಡೌನ್. ಡ್ರ್ಯಾಗ್ ಮಾಡ್ಕೊಂಬಂದಾಗ ಏನಾಗುತ್ತೆ, ಪ್ರತಿ ಒಂದಕ್ಕೂ ನಿಮಗೆ ಫಾರ್ಮುಲಾ ಬಿದ್ದುಬಿಡುತ್ತೆ. ಒಂದು ಸರ್ತಿ ಮಾಡಿದ್ರೆ ಸಾಕು. ಅಂದರೆ ಒಬ್ಬ ವ್ಯಕ್ತಿದು ಮಾರ್ಕ್ಸ್ ಕಾರ್ಡ್ ಇದೆ ಅಂದ್ಕೊಳ್ಳಿ, ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ಇದೆ. ಸೊ 6 ಸಬ್ಜೆಕ್ಟ್ ಇರುತ್ತೆ. ನೀವು ಜಸ್ಟ್ ಒಬ್ಬರದ್ದು ಮಾಡಿದ್ರೆ ಸಾಕು. ಒಬ್ಬರದ್ದು ಮಾಡಿ ಮಾರ್ಕ್ಸ್ ಆ್ಯಡ್ ಮಾಡಿದ್ರೆ ಸಾಕು. ಜಸ್ಟ್ ಹಿಂಗೆ ಕ್ಲಿಕ್ ಕೊಟ್ಬಿಟ್ಟು ಹೇಳಿದ್ರೆ ಸಾಕು. ಎಷ್ಟು ನಿಮ್ಮ ಹತ್ರ 100 ಸ್ಟೂಡೆಂಟ್ ಇದ್ದಾರೆ ಒಂದು ಕ್ಲಾಸ್ ರೂಮಲ್ಲಿ, 100 ಜನದ್ದು ಬರುತ್ತೆ. ಇಲ್ಲ 1000 ಇದ್ದಾರಾ, 1000 ಬರುತ್ತೆ. ಈ ಪೇಜ್ ಎಲ್ಲಿವರೆಗೆ ಎಂಡ್ ಆಗುತ್ತೆ? 10 ಲಕ್ಷ ಚಿಲ್ಡ್ರೆ ಎಂಡ್ ಆಗುತ್ತೆ. 10 ಲಕ್ಷ ಸ್ಟೂಡೆಂಟ್ ಮೇಲಿದ್ರೂ ಸಹ ಒಂದೇ ಡ್ರ್ಯಾಗಲ್ಲಿ ಜಸ್ಟ್ ಎಷ್ಟು ಬೇಗ ಮುಗ್ದೋಗುತ್ತೆ ನೋಡಿ. ನೀವು ಕ್ಯಾಲ್ಕುಲೇಟರ್ ಪ್ರತಿಯೊಂದು ಟೈಪ್ ಮಾಡ್ಕೊಂಡು ಕೂತ್ಕೊಬೇಕು. ಇಲ್ಲಿ ಎಷ್ಟು ಈಸಿಯಾಗಿ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಏನು, ಎಕ್ಸೆಲ್ ಸಾಫ್ಟ್ವೇರ್ನ ಇದಕ್ಕೋಸ್ಕರ ಮೇನ್ ಪರ್ಪಸ್ ಯೂಸ್ ಮಾಡೋದು. ಸೊ ಇವಾಗ ನಾವು ಇಲ್ಲಿಂದ ಇಲ್ಲಿಗೆ ನೋಡ್ಕೊಂಡ್ವಿ. ಸೊ ಈಗ ನಾನು ಸ್ವಲ್ಪ ದೂರ ಹೋಗ್ತೀನಿ. ದೂರ ಹೋಗ್ಬಿಟ್ಟು ಅಗೇನ್ ಅದೇ ಇದು ಫಾರ್ಮುಲಾ ಹಾಕ್ತೀನಿ. ಯಾಕಂದರೆ ನಾವು ಜಸ್ಟ್ ಇಲ್ಲಿಂದ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತೀನಿ. ಇಲ್ಲಿ ಬಂದುಬಿಟ್ಟು ನಾನು ಸ್ವಲ್ಪ ಕಮ್ಮಿ ಹಾಕ್ಕೊತೀನಿ. ವಾಟ್ಸು 5 ಈ ಥರ ಈಸಿ ಇರೋದು ಹಾಕ್ಕೊತೀನಿ. ಸರಿನಾ? ಆವಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಎಲ್ಲಾದರೂ ಸಮ್ ಅನ್ನೋದು ಪಕ್ಕದಲ್ಲೇ ಬರಬೇಕಂತ ರೂಲ್ಸ್ ಎಲ್ಲ ಎಲ್ಲಿ ಬೇಕಾದ್ರೂ ಬರ್ಬೋದು. ಇಲ್ಲಿ ಇನ್ನು ಡೌನಲ್ಲೂ ಬರ್ಬೋದು, ನೋ ಪ್ರಾಬ್ಲಮ್. ಇವಾಗ ನಾವು ಹಿಂಗೆ ಕೌಂಟ್ ಮಾಡೋದು ಕಲ್ತ್ವಿ, ಅಂದರೆ ಈ ರೀತಿ ಕೌಂಟ್ ಮಾಡೋದು ಕಲ್ತ್ವಿ. ಅದೇ ನನಗೆ ಈ ರೀತಿ ಬೇಕಾದ್ರೆ ಏನು ಮಾಡ್ತೀನಿ ಅದು ನಾನು ತಿಳಿಸ್ಕೊಡ್ತೀನಿ. ಜಸ್ಟ್ ಅಗೇನ್ ಇದಕ್ಕೆ ಹೋಗ್ತೀರಾ, ಸಮ್ ಮೇಲೆ ಕ್ಲಿಕ್ ಕೊಡ್ತೀರಾ. ನಿಮ್ಮದು ಎಲ್ಲಿ ಬಾಕ್ಸ್ ಇಟ್ಟಿರ್ತೀರೋ ಅಲ್ಲಿ ಬರುತ್ತೆ. ಜಸ್ಟ್ ನೀವು ಹಿಂಗೆ ಸೆಲೆಕ್ಟ್ ಮಾಡಿ. ಇವಾಗ ನೀವೇ ಆಟೋಮೆಟಿಕ್ಕಾಗಿ ಕೌಂಟ್ ಮಾಡ್ಕೊಳ್ಳಿ. 10 + 5 15, 15 + 5 20, 20 + 15 25, 30. ನನ್ನ ಆನ್ಸರ್ 30 ಬರಬೇಕು. ಎಂಟರ್. 35. ಓಕೆ, ಎಲ್ಲ ಮಿಸ್ ಹೊಡೆದಿದ್ದೀನಿ. 15, 20, 25, 35. ಓಕೆ, 35 ಕರೆಕ್ಟಾಗಿ ಬಂತು. 35 ಗೊತ್ತಾಯ್ತಲ್ವ? ಇದು ಈ ರೀತಿ ನೋಡಿ. ಇವಾಗ ಮತ್ತೆ ನಾನು ಇಲ್ಲಿ ಬಂದುಬಿಟ್ಟು 5 ಅಂತ ಇರೋದು ನಾನೀಗ 0 ಮಾಡ್ತೀನಿ. ಅಲ್ಲಿ ನೋಡಿ ಚೇಂಜ್ ಆಯಿತು. ಗೊತ್ತಾಗ್ತಿದೆಯಾ? ಚೇಂಜ್ ಆಯಿತು.
ಅದೇ ಇದನ್ನು ನಾನು 10 ಮಾಡ್ತೀನಿ. ಇಲ್ಲಿ ನೋಡಿ ಗೊತ್ತಾಯ್ತಾ? ಅಂದರೆ ಈ ರೀತಿ ನೀವು ಈಸಿಯಾಗಿ ಚೇಂಜ್ ಮಾಡ್ಕೊಬೋದು. ನಿಮಗೆ ಜಸ್ಟ್ ಹಿಂಗೆ ಬೇಕಾದ್ರೆ ಹಿಂಗೆ ಮಾಡ್ಕೊಳ್ಳಿ, ಹಿಂಗೆ ಬೇಕಾದ್ರೆ ಹಿಂಗೆ ಮಾಡ್ಕೊಳ್ಳಿ. ಜಸ್ಟ್ ನಿಮಗೆ ಎಲ್ಲ ಪ್ರತಿಯೊಂದು ಲಭ್ಯ 2 ಬಾಕ್ಸು ಸಹ ಮಾಡ್ಕೊಬೋದು. 2 ಬಾಕ್ಸು. ಫಾರ್ ಎಕ್ಸಾಂಪಲ್ 5 + 10 ಎಷ್ಟು 15 ಆಗುತ್ತೆ. ಅದನ್ನು ಸಹ ಮಾಡ್ಕೊಬೋದು. ಸಮ್ ಅಂತ ಹೋಗ್ತೀರಾ, ಜಸ್ಟ್ 5 + 10 ಸೆಲೆಕ್ಟ್ ಮಾಡ್ತೀರಾ, ಎಂಟರ್ ಅಂತ ಕೊಟ್ಟರೆ 5 + 10 15 ಬಂತಲ್ವ. ಅದೇ ನಿಮಗೆ 25 + 10 ಬೇಕು, 2 ಬಾಕ್ಸು ಮಾಡ್ಕೊಬೋದು. 25 + 10 35 ಆಗುತ್ತೆ. ಜಸ್ಟ್ ಹೋಗ್ತೀರಾ, ಈ ಥರ ಕ್ಲಿಕ್ ಕೊಡ್ತೀರಾ, 35 ಬಂತು ನೋಡಿ. ಈ ರೀತಿ ಇವಾಗ ನಿಮ್ಗೆ ಗೊತ್ತಾಯಿತು ರೈಟ್ ಸೈಡಲ್ಲಿ ಹೆಂಗೆ ಮಾಡ್ಬೋದು, ಲೆಫ್ಟ್ ಸೈಡಲ್ಲಿ ಹೆಂಗೆ ಮಾಡ್ಬೋದು, ಸ್ಟ್ರೈಟ್ ಹೆಂಗೆ ಮಾಡ್ಬೋದು ಅಂತ ಪ್ರತಿಯೊಂದು ಗೊತ್ತಾಯಿತು. ಇದು ಸಮ್. ಸೊ ಇವಾಗ ನನಗೆ ಇದು ಡಿಲೀಟ್ ಮಾಡಿಬಿಡ್ತೀನಿ, ಇದು ಬೇಕಾಗಿಲ್ಲ ನನಗೆ. ಡಿಲೀಟ್ ಮಾಡಬೇಕಂದ್ರೆ ನೀವು ಜಸ್ಟ್ ಹೋಗಿ ಡಿಲೀಟ್ ಅಂತ ಕ್ಲಿಕ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಹಾಗೂ ಈ ಥರ ಪ್ರಾಬ್ಲಮ್ ಕೊಟ್ಟರೆ ಜಸ್ಟ್ ಮೇಲೋಗಿ ಫುಲ್ಲು ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಕೊಡಿ. ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಆಗೋವರೆಗೂ, ಅಡ್ಜಸ್ಟ್ ಆದಮೇಲೆ ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಸೊ ಈಗ ಸಮ್ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟ್ ಆ್ಯಾವ್ರೇಜ್ಗೆ ಹೋಗ್ತೀನಿ. ಸೆಲೆಕ್ಟ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. 25 ಆ್ಯಾವ್ರೇಜ್. ಏನಿದೆ ಆ್ಯಾವ್ರೇಜ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆ್ಯಾವ್ರೇಜ್ ಅನ್ನೋದು 100 ಮಾರ್ಕ್ಸ್ಗೆ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ನಾನು ನಿಮಗೆ ಈಸಿಯಾಗಿ ಹೇಳಬೇಕಂದ್ರೆ, ಒಂದು ಕ್ರಿಕೆಟ್ ಪ್ಲೇಯರ್ ಕ್ರಿಕೆಟ್ನಲ್ಲಿ ಈ ರೀತಿ ಸ್ಕೋರ್ ಮಾಡಿರ್ತಾರೆ. ಸರಿನಾ? 1 2 3 4 ಮ್ಯಾಚಸಲ್ಲಿ, ಒಂದು ಮ್ಯಾಚಲ್ಲಿ 74 ಹೊಡೆದಿರ್ತಾರೆ, ಒಂದು ಮ್ಯಾಚಲ್ಲಿ 34, ಒಂದು ಮ್ಯಾಚಲ್ಲಿ 55, ಒಂದು ಮ್ಯಾಚಲ್ಲಿ 95 ಹೊಡೆದಿರ್ತಾರೆ. ಸೊ ಆಗ ಆ ವ್ಯಕ್ತಿದ ಆ್ಯಾವ್ರೇಜ್ ಏನಾಗುತ್ತೆ? 64.5 ಆ್ಯಾವ್ರೇಜ್. ಗೊತ್ತಾಗ್ತಾಯಿದ್ದಲ್ವ? ಈ ರೀತಿ ಆ್ಯಾವ್ರೇಜನ್ನು ಈ ಥರ ಯೂಸ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಇದರಲ್ಲಿ ಏನಾದರೂ ಸ್ಕೂಲ್ನಲ್ಲಿ ಬರೀ 100 ಮಾರ್ಕ್ಸ್ಗೆ ಇದ್ದರೆ, ಅಂದರೆ ಕೇವಲ 100 ಮಾರ್ಕ್ಸ್ಗೆ ಏನಾದರೂ ಎಲ್ಲ ಸಬ್ಜೆಕ್ಟ್ ಇದ್ದರೆ ಆ್ಯಾವ್ರೇಜ್ನ ಯೂಸ್ ಮಾಡ್ಕೊಬೋದು. ಅದು ನಾನು ಬೆಸ್ಟ್. ಸೊ ಆ್ಯಾವ್ರೇಜ್ ಅನ್ನೋದು ನಿಮಗೆ ಏನಂತ ಗೊತ್ತಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಕೌಂಟ್ ನಂಬರ್ಸ್ ಏನು ಮಾಡುತ್ತೆ ಅಂದರೆ, ಜಸ್ಟ್ ಈ ರೀತಿ ಮಾಡಿದ್ರೆ ಇದರಲ್ಲಿ ಎಷ್ಟು ನಂಬರ್ಸ್ ಇದೆ ಅಂತ ಕೌಂಟ್ ಮಾಡುತ್ತೆ. ಜಸ್ಟ್ ಎಂಟರ್. 56 ನಾವೀಗ ಸೆಲೆಕ್ಟ್ ಮಾಡಿದ ಬಾಕ್ಸಲ್ಲಿ 56 ನಂಬರ್ಸ್ ಇದೆ ಅಂತ. ಸರಿನಾ? ಕೌಂಟ್ ನಂಬರ್ಸ್. ಅದಾದಮೇಲೆ ಮ್ಯಾಕ್ಸ್ ಅಂತ ಇದೆ. ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ ನಂಬರ್. ಇಷ್ಟರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಂಬರ್ ಯಾವುದು? 4974 ಅನ್ನೋದು ಮ್ಯಾಕ್ಸಿಮಮ್ ನಂಬರ್. ಅಂದರೆ ಹೈಯೆಸ್ಟ್ ನಂಬರ್ 4974 ಅನ್ನೋದು ಮ್ಯಾಕ್ಸಿಮಮ್ ನಂಬರ್ ಇದೆ ಅಂತ ತೋರಿಸ್ತಾ ಇದೆ. ಅದಾದಮೇಲೆ ನಾವು ಮಿನ್ ಅಂತ ಇದೆ. ಮಿನ್ನ ಸೆಲೆಕ್ಟ್ ಮಾಡ್ತೀನಿ. ಮಿನ್ ಅಂತ ಸೆಲೆಕ್ಟ್ ಮಾಡಿ ಜಸ್ಟ್ ಎಂಟರ್ ಕೊಡ್ತೀನಿ. ಮಿನ್ ಅಂದರೆ ಮಿನಿಮಮ್ ನಂಬರ್ ಯಾವುದು ಇದರಲ್ಲಿ 0. ಅದೇ 0 ಬದಲು 2 ಆಗಿತ್ತು ಅಂದ್ಕೊಳ್ಳಿ, 2ನೇ ಮಿನಿಮಮ್ ನಂಬರ್ ಆಗುತ್ತೆ. ಅದೇ 2 ಬರೀ ಮೇಲ್ಗಡೆ 5 ಇದೆ, ನಾನು ಇದನ್ನು 10 ಅಂತ ಮಾಡ್ಕೊತೀನಿ. ಅವಾಗ ಏನು 5 ಮಿನಿಮಮ್ ಆಗುತ್ತೆ. ಗೊತ್ತಾಯ್ತಾ? ಅದು ಮಿನ್ ಅಂದರೆ ಮಿನಿಮಮ್ ನಂಬರ್.